ಅರಮನೆ 4 ಇದು ತಮಿಳ್ ಮೂವಿ. ಇದರದ್ದು 1, 2, 3 ಪಾರ್ಟ್ ನೋಡದೆ ಇದ್ರು ಪರವಾಗಿಲ್ಲ, 4ನೇದು ನೋಡ್ಬೋದು. ಸ್ಟೋರಿಲಿ ಯಾವುದೇ ತರಹದ ಕಂಟಿನ್ಯೂಷನ್ ಇದರಲ್ಲಿ ಇಲ್ಲ. ಸೊ ಕತೆಗೆ ಹೋಗ್ಬಿಡೋಣ ಡೈರೆಕ್ಟ್. ಇಲ್ಲೊಂದು ಊರು, ಆ ಊರಲ್ಲಿ 10 ವರ್ಷಕ್ಕೊಂದ್ಸಲಿ ಹಬ್ಬ ಜಾತ್ರೆ ಮಾಡ್ತಾ ಇರ್ತಾರೆ. ಆ ಹಬ್ಬ ತುಂಬಾನೇ ಪವರ್ಫುಲ್ ಆಗಿದ್ದು ಅದನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾ ಇರ್ತಾರೆ. ಅದನ್ನ ನೋಡೋದೇನೆ ಅದೃಷ್ಟ ಮಾಡಿರ್ಬೇಕು ಅಂತ ಅಲ್ಲಿನ ವಾಡಿಕೆ ಇರುತ್ತೆ. ಆ ಹಬ್ಬ ಜಾತ್ರೆನ ತೋರಿಸ್ಬೇಕು ಅಂತ ಒಂದಯ್ಯ ಅವನ ಮಗಳನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಆ ಹಬ್ಬ ಏನಕ್ಕೆ ಅಷ್ಟೊಂದು ಪವರ್ಫುಲ್ ಅಂತ ನಮಗೆ ಡೌಟ್ ಬರೋ ಹಾಗೆ ಅವಯ್ಯನ ಮಗಳಿಗೂ ಕೂಡ ಡೌಟ್ ಬರುತ್ತೆ. ಯಾಕಪ್ಪ 10 ವರ್ಷಕ್ಕೊಂದ್ಸಲಿ ಮಾಡ್ತಾರೆ, ಅಂಥದ್ದು ಏನು ಸ್ಪೆಷಲ್ ಇದು ಅಂತ ಕೇಳ್ತಾಳೆ. ಆ ಅವಯ್ಯ ಬ್ರಹ್ಮಾಂಡನ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದೊಂದು ಕಾಲದಲ್ಲಿ ಬಾಕ ಅಂತ ಒಂದು ದುಷ್ಟಶಕ್ತಿ ಇತ್ತು. ಅದು ಎಷ್ಟೊಂದು ಪವರ್ಫುಲ್ ಅಂತಂದ್ರೆ ಯಾರನ್ನಾರು ಕೊಲ್ಬೇಕು ಅಂತಂದ್ರೆ ಅವ್ರನ್ನ ಕೊಂದಿ ಅದೇ ವೇಷದಲ್ಲಿ ಇದು ಹೋಗ್ತಾ ಇತ್ತು. ಅಷ್ಟೊಂದು ಪವರ್ಫುಲ್. ಅದ್ರ ಕೆಲಸ ಮಾಡ್ಕೊಬೇಕು ಅಂತಂದ್ರೆ ಇನ್ನೊಬ್ರನ್ನ ಕೊಂದಿ ಅವರ ವೇಷದಲ್ಲಿ ಹೋಗಿ ಅವರ ಮನೆಯವ್ರನ್ನು ಕೂಡ ನಾಶ ಮಾಡ್ತಾ ಇತ್ತು. ಅಷ್ಟೊಂದು ಪವರ್ಫುಲ್ಲು. ಸುಮಾರು ವರ್ಷದಿಂದ ಇದೆ ಹಬ್ಬದ ಟೈಮಲ್ಲಿ ನಮ್ಮ ಹಿರಿಯರು ಆ ಬಾಕನ್ನ ಬಂಧಿಸಿದ್ರು ಅಂತ ಹೇಳ್ತಾ ಆ ದೋಣಿ ಓಡಿಸೋ ಹೊಟ್ಟನ್ನ ಅದೇ ಬಾಕನ್ನ ಬಂಧಿಸಿರೋ ಅಂತ ಮಡಿಕೆ ಹತ್ರಕ್ಕೆ ಹಾಕ್ಬಿಡ್ತಾನೆ. ಮಗಳು ಕೇಳಿಸ್ಕೊತಾ ನೀರಲ್ಲಿ ಕೈ ಆಡಿಸ್ತಿರ್ತಾಳೆ. ಅವಳಿಗೆ ಪೆಟಿಕೆ ಏಟು ಬಿದ್ದೆ ಕೈ ರಕ್ತ ಆಗಿರುತ್ತೆ. ಆ ನೀರಲ್ಲಿ ರಕ್ತ ಸ್ಪ್ರೆಡ್ ಆಗುತ್ತೆ. ಈ ವಯ್ಯ ಹೊಟ್ಟನ್ನ ತೆಗಿಬೇಕು ಅಂತ ಜೋರಾಗಿ ಎಳಿತಾನೆ. ಆ ಮಡಿಕೆ ಹೊಡೆದೋಗುತ್ತೆ. ಬಾಕ ವಿಮುಕ್ತಿ ಆಗೋಗ್ಬಿಡ್ತಾನೆ. ಅವನ ಮಗಳನ್ನು ಸಾಯಿಸ್ಬಿಟ್ಟು ಮಗಳ ರೂಪದಲ್ಲಿ ಬಾಕ ಆಲ್ರೆಡಿ ಇರ್ತಾನೆ. ಇವಯ್ಯ ಫಸ್ಟ್ ಒಂದು ಮಗಳನ್ನ ನೋಡಿ ಶಾಕ್ ಆಗ್ತಾನೆ. ಹಾಗೆ ಮುಂದೆ ತಿರುಗಿ ನೋಡಿದ್ರೆ ಅವ್ನ ಮಗಳು ಎಣನೆ ಬಿದ್ದಿರುತ್ತೆ. ಅವಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ ಬಾಕ ಬಂದಿದ್ದಾನೆ ಅಂತ. ಬಾಕ ಇನ್ನೇನು ಆ ವೈನ್ನ ಅಟ್ಯಾಕ್ ಮಾಡಬೇಕು. ಅಷ್ಟರಲ್ಲಿ ಆ ವೈನ್ ಹತ್ರ ದೇವಿಗೆ ಪೂಜೆ ಮಾಡೋ ನೀರಿರುತ್ತೆ. ಅದನ್ನ ಬಾಕನ ಮೇಲೆ ಎಸ್ಬಿಟ್ಟು ಆತ್ಮನ ವಶಕ್ಕೆ ತಗೊಂಡ್ಬಿಡ್ತಾನೆ. ಬಾಕ ಚಾಕ್ಲೇಟ್ ಕೇಳಾಗೆ ಅವಯ್ಯನ ಆತ್ಮನ ನೀ ಕೊಟ್ಬಿಡು ಅಂತ ಕೇಳ್ತದೆ. ಆದರೆ ಅವಯ್ಯ ಬಡ್ಡಿದೆ, ನಿನ್ನಿಂದ ನನ್ನ ಮಗಳನ್ನ ನಾನು ಕಳ್ಕೊಂಡಿದ್ದೀನಿ, ಈ ವಿಷಯ ನನ್ನ ಹೆಂಡತಿ ಗೊತ್ತಾದ್ರೆ ಅವಳು ಕೂಡ ಸತ್ತೋಗ್ಬಿಡ್ತಾಳೆ. ಆಮೇಲಿಂದ ನಾನೇಲಿ ಇನ್ನೇನು ಕಡಿಯೋಕ್ಕಿರಲ್ಲ, ನೀನು ಮಾಡಿ ತಪ್ಪಿಗೆ ನನ್ನ ಮಗಳಾಗಿ ನೀನೇ ಇರ್ಬೇಕೀಗ ಅಂತ ಅವಳನ್ನೇ ಕರ್ಕೊಂಡು ಹೊಂಟೋಗ್ತಾನೆ. ಈಗ ಡೈರೆಕ್ಟ್ ವಿಲೇಜಿಂದ ಸಿಟಿಗೆ ಬಂದ್ಬಿಡೋಣ. ಇಲ್ಲಿ ಸರವಣ ಅಂತ ಒಬ್ಬ ಲಾಯರ್ ಇದ್ದಾನೆ. ಅವನು ಎಂಥ ನಿಷ್ಠಾವಂತ ಅಂತಂದ್ರೆ ಅವನ ಹತ್ರ ಕೇಸ್ ಹುಡಿಕೊಂಬರೋರು ಕೂಡ ನಿಷ್ಠಾವಂತರಾಗಿದ್ರೆ ಮಾತ್ರ ಕೇಸ್ ತಗೊತಾ ಇರ್ತಾನೆ. ಅದರಿಂದ ಪಾಪ ಅವನು ಇನ್ನು ಲಾಟ್ರಿ ಹೊಡಿತಾ ಇರ್ತಾನೆ. ಅವನಿಗೆ ಯಾವ ಕೇಸ್ಗಳು ಬರ್ತಾ ಇರೋದಿಲ್ಲ, ಅವನು ಕೂಡ ಇಂಪ್ರೂವ್ ಆಗ್ತಾ ಇರೋದಿಲ್ಲ. ಅವನ ತಲೆ ಮೇಲೂ ಒಂದಷ್ಟು ಸಾಲಗಳು ಇರ್ತದೆ. ಹಾಗೆ ಅವನು ನೋಡ್ಕೊಳ್ಳೋಕೆ ಅವ್ರ ಅತ್ತೆ ಇರ್ತಾರೆ. ಅವ್ರ ಅತ್ತೆ ದಬಾಯಿಸಿ ಅಟ್ಲೀಸ್ಟ್ ಹೊಟ್ಟೆಗಾದ್ರೂ ದುಡ್ಡು ಮಾಡ್ಕೊಳ್ಳೋಣ ಅಂತ ಒಂದು ಕೇಸ್ನ ತಂದಿದ್ದಾಳೆ. ಆ ಕೇಸ್ ಏನಂದ್ರೆ ಲೀಗಲ್ ಆಗಿ ಒಂದು ಹುಡುಗಿನ ಮದುವೆ ಮಾಡಿಸ್ಬೇಕು ಅಂತ. ಆ ಮದುವೆನ ಯಾವ ದೇವಸ್ಥಾನದಲ್ಲೂ ಮಾಡ್ಕೊಡ್ತಾ ಇರೋದಿಲ್ಲ, ಯಾವ ರಿಜಿಸ್ಟರ್ ಆಫೀಸಲ್ಲೂ ಮಾಡ್ಕೊಡ್ತಾ ಇರೋದಿಲ್ಲ. ಕಾರಣ ಏನಂತಂದ್ರೆ ಆ ಊರ ದೊರೆಸ್ವಾಮಿಯ ಮಗಳಾಗಿರ್ತಾಳೆ ಅವಳು. ಈ ವಿಷಯ ಕೇಳ್ತಿದಂಗೆ ಸರವಣನ ಅತ್ತೆ ಕೂಡ ಶಾಕ್ ಆಗ್ತಾಳೆ. ಹಾಗೆ ಅದೇ ಟೈಮ್ಗೆ ದೊರೆಸ್ವಾಮಿ ಕೂಡ ಬಂದ್ಬಿಡ್ತಾನೆ. ಸರವಣ ಇದ್ದವನು ಹೋಗಮ್ಮ ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗು ಅಂತ ಕಳಿಸ್ತಾನೆ. ಆದ್ರೆ ವಯ್ಯ ಅವಳನ್ನ ಸೆಲ್ವಿ ಅಂತ ಕರೆದು ಬಿಡ್ತಾನೆ. ಸೆಲ್ವಿ ಅಂತ ಸೌಂಡ್ ಕೇಳ್ತಿದಂಗೆ ಇವನಿಗೆ ಒಂದು ವೈಬ್ರೇಟರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಳನ್ನ ಹೆಂಗಾದ್ರೂ ಕಾಪಾಡಲೇಬೇಕು ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲರನ್ನು ಹೊಡೆದ್ಬಿಟ್ಟು ಅವಳನ್ನ ಕಾಪಾಡ್ತಾನೆ. ಕಾರಣ ಸೆಲ್ವಿ ಅಂದ್ರೆ ಸರವಣನ ತಂಗಿಯೇ ಹೆಸರು. ಅವಳು 12 ವರ್ಷದ ಹಿಂದೆ ಒಬ್ಬನ್ನ ಲವ್ ಮಾಡಿ ಇವ್ರಿಗೆಲ್ಲ ಟಾಟಾ ಬೈ ಬೈ ಹೇಳಿ ಹೋಗ್ಬಿಟ್ಟಿರ್ತಾಳೆ. ಅವಳು ಈಗ ಎಲ್ಲಿದ್ದಾಳೆ ಅಂದರೆ ಆ ಹಬ್ಬ ನಡೀತಾ ಇರುತ್ತಲ್ಲ ಅದೇ ವಿಲೇಜಲ್ಲಿ ಇರ್ತಾಳೆ. ಅಲ್ಲಿ ಒಂದು 12 ವರ್ಷದಿಂದ ಜೀವನ ಸಾಗಿಸ್ತಾ ಇರ್ತಾರೆ. ತುಂಬ ಸಂತೋಷವಾಗಿ ಗಂಡ ಮಕ್ಕಳು ಜೊತೆ ಅಲ್ಲಿ ಇರ್ತಾಳೆ ಅವಳು. ಒಂದಿನ ಆ ಸೆಲ್ವಿಯ ಗಂಡ ಜಾಗಿಂಗ್ ಹೋಗ್ತಾ ಇರ್ತಾನೆ. ಆ ಫಾರೆಸ್ಟಲ್ಲಿ ದಾರಿಲಿ ಸಿಗೋರ್ಗೆಲ್ಲ ಹಾಯ್ ಬಾಯ್ ಹೇಳ್ತಾ ಹೋಗ್ತಾ ಇರ್ತಾನೆ. ಊರಿನ ಪ್ರೆಸಿಡೆಂಟ್ ಮಗ ರವಿ ಅನ್ನೋನು ಕೂಡ ಸಿಗ್ತಾನೆ. ಅವನಿಗೆ ಯೂಟ್ಯೂಬ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಆ ಊರ್ನ ಎಲ್ಲ ಕವರೇಜ್ ಮಾಡ್ತಾ ಇರ್ತಾನೆ, ಹಬ್ಬ ಅಲ್ವಾ, ಸೊ ಕವರೇಜ್ ಮಾಡ್ತಾ ಇರ್ತಾನೆ. ಅವನಿಗೂ ಆಲ್ ದ ಬೆಸ್ಟ್ ಬ್ರೋ ಅಂತ ಹೇಳಿ ಹೋಗ್ತಾನೆ. ದಾರಿನಲ್ಲಿ ಪಬ್ಜಿಲಿ ಫಾಗ್ ಬರುತ್ತೆ. ಅವನು ಏನಪ್ಪಾ ಇದು ಅಂತ ನೋಡು ಅಷ್ಟರಲ್ಲಿ ಅವನು ಕಾಲಿಡ್ದು ಯಾರೋ ಕೆಳಗೆ ಎಳ್ದಂಗೆ ಆಗುತ್ತೆ. ಅಷ್ಟರಲ್ಲಿ ಅವನು ಢಮಾರ್ ಸತ್ತೋಗ್ಬಿಡ್ತಾನೆ. ಅವನು ಸತ್ತೋಗಿದ ತಕ್ಷಣ ಅವನ ವೇಷದಲ್ಲಿ ಆ ಬಾಕ ಸೆಲ್ವಿ ಹತ್ರಕ್ಕೆ ಹೋಗ್ತಾನೆ. ಇನ್ನೇನು ಸೆಲ್ವಿನ ಏನಾದ್ರು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಆ ಊರಿನ ಜನ ಎಲ್ಲ ಕೂಕೋತಾರೆ. ಅಮ್ಮ ನಿಮ್ಮ ಗಂಡ ಹಿಂಗೆ ಆಗ್ಬಿಟ್ಟಿದೆ, ನಮಗೆಲ್ಲ ಹಾಯ್ ಹೇಳಿ ಹೋದ್ರು, ಚೆನ್ನಾಗೇ ಇದ್ರು, ಸಡನ್ನಾಗಿ ಇಲ್ಲಿ ಅವನ ಹೆಣ ಅಂತ ಹೇಳ್ತಾರೆ. ಅವಳು ತುಂಬ ಆಕ್ರೋಶದಿಂದ ಓಡೋಗ್ತಾಳೆ. ಅಲ್ಲೇ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದ ರವಿ ಇವರೆಲ್ಲ ಏನಕ್ಕೆ ಓಡ್ತವ್ರೆ ಅಂತ ಅಂದ್ಬಿಟ್ಟು ನೋಡ್ತಾನೆ. ಹಾಗೆ ಆ ಮನೆಯಲ್ಲಿ ನಾಯಿಗಳು ಬೊಗಳುತ್ತಾ ಇರ್ತವೆ. ಏನಕ್ಕೆ ಬೊಗಳುತ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ಬಾವಿ ಹತ್ರ ನೋಡ್ತಾನೆ. ಅಲ್ಲಿ ಸೆಲ್ವಿ ನೇಣಾಕೊಂಡು ಸತ್ತೋಗ್ಬಿಟ್ಟಿರ್ತಾಳೆ. ಮಗು ಕೆಳಗಡೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿರುತ್ತೆ. ಆ ಮಗುನ ಎಪ್ಸೋದಿಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸವರು ಈ ವಿಷಯನ ಸರವಣಂಗೆ ತಿಳಿಸ್ತಾರೆ.
ಈ ವಿಷಯ ಕೇಳಿ ಸರವಣಗೆ ನಂಬಕ್ಕಾಗಲ್ಲ. ಆದ್ರೂ ಆ ಜಾಗಕ್ಕೆ ಅವನು ಹೋಗ್ತಾನೆ. ಅಷ್ಟರಲ್ಲಿ ಆ ಅರಮನೆಗೆ ಯಾರು ಹಿಂದೆ ಮುಂದೆ ಇರಲ್ಲ, ದಿಕ್ಕು ದಾಸ ಇಲ್ದೇನೆ ಇರೋದು ಅಂತ ಅಂದ್ಬಿಟ್ಟು ಅಲ್ಲಿಯ ಪ್ರೆಸಿಡೆಂಟು, ಮೇಸ್ತ್ರಿ ಮತ್ತೆ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ನನಗೂ ಪಾಲಿದೆ ಅನ್ನೋ ರೇಂಜ್ಗೆ ಮಾರೋದಿಕ್ಕೆ ಆಲ್ರೆಡಿ ರೆಡಿ ಆಗ್ಬಿಟ್ಟಿರ್ತಾರೆ. ಅಷ್ಟರಲ್ಲಿ ಸರವಣ ಮತ್ತೆ ಅವನತ್ತೆ ಬರ್ತಾರೆ. ಸರವಣ ಏನಾಯ್ತು ಅಂತ ಅವ್ರ ಹತ್ರ ವಿಚಾರಿಸ್ತಾನೆ. ಅವರು ಕನ್ಫ್ಯೂಸ್ ಆಗಿ, ನಿಮ್ಮ ಬಾವ ಹಿಂಗೆ ಬೆಳಿಗ್ಗೆ ಜಾಗಿಂಗ್ ಹೋಗ್ತಾ ಇದ್ರು, ಚೆನ್ನಾಗೇ ಇದ್ರು, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ದ್ರು ಅಂತ ನ್ಯೂಸ್ ಹಿಂಗೆ ಬಂತು. ಅದನ್ನ ನಿಮ್ಮ ತಂಗಿಗೆ ಬಂದು ಹೇಳ್ತಿದ್ದು, ಅದನ್ನ ನಿಮ್ಮ ತಂಗಿಗೆ ಬಂದು ಹೇಳ್ದು. ನಿಮ್ಮ ತಂಗಿನ ನಮ್ಮ ಜೊತೆಲೇ ಬಂದಿದ್ರು. ನೋಡಿದ್ರೆ ಅಲ್ಲಿ ಅವರ ಹೆಣ ಬಿದ್ದಿತ್ತು. ನಮಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ನಿಮ್ಮ ಬಾವ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ರು. ಮೊದಲಷ್ಟು ಅವರಿಗೆ ಚೆನ್ನಾಗಿ ವ್ಯವಹಾರ ಆಗ್ತಾ ಇರಲಿಲ್ಲ, ಎಲ್ಲ ಕಡೆ ಲಾಸ್ ಆಗ್ಬಿಟ್ಟು ಕೊನೆಗೆ ರಿಪೇರಿಗೆ ಬಂದಿರೋಂಥ ಅರಮನೆಗಳೆಲ್ಲನೂ ಲೀಸಿಗೆ ತಗೊಂಡು ನೀಟಾಗಿ ರೆಡಿ ಮಾಡಿಸಿ ಅದನ್ನ ಮಾರೋಣ ಅಂತ ಪ್ಲಾನ್ ಹಾಕೊಂಡಿದ್ರು. ಅದರಿಂದ ನಾವು ಮೇಸ್ತ್ರಿ, ಕಾರ್ಪೆಂಟರ್ ನಾವೆಲ್ಲ ಪಾರ್ಟ್ನರ್ ಆಗಿದ್ದು. ಸೊ ಅವ್ರು ಮಾಡಿರೋ ಸಾಲ ಎಲ್ಲದಕ್ಕೂ ನಮ್ದು ಪಾಲ್ ಬಂದ್ಬಿಟ್ಟೈತೆ. ಈ ಅರಮನೆನ ಮಾರ್ಬಿಟ್ಟು ನಮಗೂ ಒಂದಷ್ಟು ದುಡ್ಡು ಕೊಟ್ಬಿಡಿ, ನಮ್ಮ ಸಾಲನ ತೀರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಅವನಿಗೆ. ಆದರೆ ಆ ಊರಿನ ಪ್ರೆಸಿಡೆಂಟ್, ಇನ್ನು 2 ದಿನ ನಮ್ಮೂರಲ್ಲಿ ಹಬ್ಬ ಇದೆ, ಅಲ್ಲಿ ತನಕ ಇದನ್ನೇನು ನೋಡ್ಕೊಳ್ಳೋದು ಬೇಡ, ಆರಾಮಾಗಿ ನೀವು ಕೂಡ ರೆಸ್ಟ್ ಮಾಡಿ, ಆಮೇಲಿಂದ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಸರವಣ್ಣನ ಹತ್ರ ಕೂಡ ದುಡ್ಡು ಇರೋದಿಲ್ಲ, ಇವ್ರನ್ನೆಲ್ಲ ಕ್ಲಿಯರ್ ಮಾಡಿ ಕಳಿಸ್ಬಿಡೋಣ ಅಂತ. ಅವನು ಸಿಕ್ಕಿದೆ ಚಾನ್ಸ್ ಅಂತ ಓಕೆ ಡನ್ ಅಂತ ಅಂತಾನೆ. ಸರವಣನಿಗೆ ಅವನ ತಂಗಿ ಬಾವ ಸತ್ರು ಅಂತ ಗೊತ್ತಾಗಿರುತ್ತೆ, ಅವನ ಮಕ್ಕಳು ಏನಾದ್ರು ಅಂತ ಗೊತ್ತಾಗಿರೋದಿಲ್ಲ. ಅದಕ್ಕೆ ಮಕ್ಕಳಲ್ಲಿ ಅಂತ ಕೇಳ್ತಾನೆ. ದೊಡ್ಡ ಹುಡುಗಿ ಅವರಮ್ಮ ನೇಣಾಕೊಂಡಿರೋದನ್ನ ನೋಡಿ ಶಾಕ್ ಆಗಿ ಕೋಮಾಗ ಹೋಗ್ಬಿಟ್ಟಿರ್ತಾಳೆ. ಅವಳನ್ನ ಅದೇ ಮನೆಯಲ್ಲಿ ಮಾಯಾ ಅನ್ನೋ ಡಾಕ್ಟರು ನೋಡ್ಕೊತಾ ಇರ್ತಾಳೆ. ಆ ಊರಲ್ಲಿ ಅಂತ ಒಳ್ಳೆ ಹಾಸ್ಪಿಟಲ್ಸ್ ಇರಲ್ಲ ಅಂತ ಇದೇ ಮನೆಗೇನೆ ಎಲ್ಲ ಪ್ರಿಸ್ಕ್ರಿಪ್ಷನ್ಸ್ಗಳು ಎಲ್ಲನೂ ತಗೊಂಬಂದು ಆ ಹುಡುಗಿನ ನೋಡ್ಕೊತಿರ್ತಾಳೆ. ಅಷ್ಟೇ ಅಲ್ಲ, ಆ ಹುಡುಗಿಗೆ ಆ ಮನೆಯನ್ನ ಮಾರ್ಬಿಟ್ಟು ಒಂದು ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಅವರಪ್ಪ ಇವಳನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಸಿಕ್ತವ್ರು ಎಲ್ಲರನ್ನೂ ನಮ್ಮ ಹುಡುಗಿಗೆ ಒಂದು ಗಂಡು ನೋಡಿ, ನಮ್ಮ ಹುಡುಗಿಗೆ ಒಂದು ಗಂಡು ನೋಡಿ ಅಂತ ಕೇಳ್ಕೊತಾ ಇರ್ತಾನೆ. ಅವನೇ ಆ ಮನೆಯ ಓನರ್ ಆಗಿರ್ತಾನೆ. ಇನ್ನೊಂದು ಚಿಕ್ಕ ಹುಡುಗ ಸ್ವಲ್ಪ ಚೂಟಿಯಾಗಿರ್ತಾನೆ, ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಆದರೆ ಸೆಲ್ವಿ ಆತ್ಮ ಅದೇ ಮನೇಲಿ ಇರುತ್ತೆ, ಅವನ ಮಕ್ಕಳನ್ನ ಕಾಪಾಡ್ತಾ ಇರುತ್ತೆ. ಇವನು ಆಟ ಆಡ್ಬೇಕಾದ್ರೆಲ್ಲ ಅವಾಗ ಸೆಲ್ವಿ ಕೂಡ ಆಟ ಆಡೋದಕ್ಕೆ ಬರ್ತಾ ಇರ್ತಾಳೆ. ಈ ಮಗುಗೆ ಭಯ ಆಗ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಹಂಗೆ ಓಡ್ತಾ ಇರ್ಬೇಕಾದ್ರೆ ಸರವಣ ಮದಿಗೆ ಬರ್ತಾನೆ. ಸರವಣದ ಮೇಲೆನೆ ನೆಗೆದು ಬಿಡುತ್ತೆ ಆ ಮಗು. ನಿನ್ನ ಹೆಸರೇನಪ್ಪ ಅಂತ ಸರವಣ ಕೇಳ್ತಾನೆ. ಅದು ನನ್ನ ಹೆಸರು ಕೂಡ ಸರವಣ ಅಂತಾನೆ ಹೇಳುತ್ತೆ. ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ, ನಾವೇ ಬಿಟ್ಟರುವ ನನ್ನ ತಂಗಿ ನನ್ನ ನಮ್ಮ ಹತ್ರ ಮರ್ತಿಲ್ಲ, ಅವಳು ಯಾವುದೇ ಕಾರಣಕ್ಕೂ ನೇಣಾಕೊಂಡು ಸತ್ತೋಗಿರೋದಿಕ್ಕೆ ಚಾನ್ಸೇ ಇಲ್ಲ ಅವಳು ಅಂತ. ಸಮಸ್ಯೆ ಬಂದರೆ ನನ್ನ ಹತ್ರಕ್ಕೆ ಬಂದೇ ಬರೋಳು ಅಂತ ಅವನಿಗೆ ಫ್ಲ್ಯಾಶ್ ಆಗುತ್ತೆ. ಆ ಮಕ್ಕಳನ್ನ ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿನ ಕಾರ್ಪೆಂಟರ್ ಮತ್ತೆ ಮೇಸ್ತ್ರಿ ಸರವಣನ ಹತ್ರ ಬಂದು ದುಡ್ಡು ಕೇಳ್ತಾರೆ. ಸರ್, ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ, ನಾವು ಇಲ್ಲಿಂದ ಜಾಗ ಖಾಲಿ ಮಾಡುತ್ತೀವಿ ಅಂತ. ಅವಾಗ ಸರವಣನ ಅತ್ತೆ ಹೇಳ್ತಾಳೆ, ನಮಗೆ ದುಡ್ಡು ಇಲ್ದಾನೆ ಇಲ್ಲೇನಾದ್ರು ದುಡ್ಡು ಸಿಗ್ಬೋದೇನೋ ಅನ್ನೋ ಒಂದು ಇದ್ರಲ್ಲಿ ಬಂದಿದ್ದೀವಿ, ನಮ್ಮ ಹತ್ರ ಕೇಳ್ತಿದ್ರಲ್ಲ. ಸರವಣ, ನಾನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ, ಆದ್ರೂ ಇದಕ್ಕೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಈ ಮನೆಯ ಓನರ್ ಇದಾನಲ್ಲ, ಅವ್ನ ಮಗಳು ಮಾಯಾ, ಅವಳನ್ನ ಡವ್ ಹೊಡೆದ್ಬಿಡು ಅಂತ ನಾನು ಕೊಟ್ಬಿಡ್ತಾಳೆ ಅವಳು. ಸರವಣ ಅಲ್ಲಿಂದ ಸುಮ್ಮನೆ ಹೋಗ್ತಾನೆ. ಈ ಕಾರ್ಪೆಂಟರ್ ಮೇಸ್ತ್ರಿ ಇದ್ದವರು ಈ ಮುದ್ಕಿ ಅವನಿಗೆ ಐಡಿಯಾ ಕೊಟ್ಟಿರುವ ಐಡಿಯಾ ಅಂತೂ ಸೂಪರ್ ಆಗೈತೆ, ಇದನ್ನ ನಾವೇ ಬಳಸ್ಕೊಂಡು ಈ ಮನೆನ ನಮಗೆ ಮಾಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಅಂತ ಸ್ಕೆಚ್ ಹಾಕ್ತಾರೆ. ಮಾಯಿಂಗೆ ಡವ್ ಹೊಡೆಯೋದಿಕ್ಕೆ ಶುರು ಹಚ್ಕೋತಾರೆ. ಈ ಸೆಲ್ವಿ ಆತ್ಮ ಬರೀ ಅವ್ರ ಮಕ್ಕಳನ್ನ ಕಾಪಾಡ್ತಾ ಇರೋದೇ ಇಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟು ಕೂಡ ತಗೊತಾ ಇರುತ್ತೆ. ಅವಳ ಮಗನ ಜೊತೆ ಆಟ ಆಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವಳ ಅತ್ತೆ ಜೊತೆನೂ ಕೂಡ ಆಟ ಆಡ್ತಾ ಇರ್ತಾಳೆ ಅವಳು. ಮತ್ತೆ ಆ ಮಾಯಿಗೆ ಡವ್ ಹೊಡೆಯೋದಕ್ಕೆ ಕಾರ್ಪೆಂಟರು ಹಾಗೆ ಮೇಸ್ತ್ರಿ ಟ್ರೈ ಮಾಡ್ತಿರ್ತಾರಲ್ಲ, ಅವರಿಗೆಲ್ಲರಿಗೂ ಚೆನ್ನಾಗಿ ಆಟ ಆಡಿಸ್ತಾ ಇರುತ್ತೆ. ಇಂಡೈರೆಕ್ಟಾಗಿ ಮಾಯಿನ ಹತ್ರಕ್ಕೆ ಹೋಗೋದಿಕ್ಕೇನೆ ಬಿಡ್ತಾ ಇರೋದೇ ಇಲ್ಲ ಇದು. ಈ ಸರವಣಂಗೆ ಅವನ ತಂಗಿ ಸತ್ತಿರೋದು ಇನ್ನೂ ಅರಗಿಸ್ಕೊಳ್ಳೋದಿಕ್ಕೆ ಆಗ್ತಾನೆ ಇರೋದೇ ಇಲ್ಲ. ಅವನ ತಂಗಿನ ಮಣ್ಣು ಮಾಡಿರೋ ಜಾಗಕ್ಕೆ ಹೋಗಿ ಹೂವು ಇಟ್ಟು ಸೀರೆ ಇಟ್ಟು ಒಂದು ಬಾಯ್ ಹೇಳೋದಿಕ್ಕೆ ಹೋಗಿರ್ತಾನೆ. ಆದರೆ ಅವನಿಗೆ ಅಲ್ಲಿ ಅವನ ಹಳೆ ನೆನಪುಗಳೆಲ್ಲ ಕಾಡ್ತಾ ಇರುತ್ತೆ. ಅವಳು ಅವಳ ಲವ್ವರ್ಗೋಸ್ಕರ ನೇಣಾಕೊಳ್ಳೋದಿಕ್ಕೆ ಟ್ರೈ ಮಾಡಿರ್ತಾಳೆ. ಅದರಿಂದ ಸರವಣ ಕಾಪಾಡಿ, ನೀನು ಯಾರನ್ನಾರು ಮದುವೆ ಆಗೋ ಪ್ರಾಬ್ಲಮ್ ಇಲ್ಲ, ಆದರೆ ಈ ಥರ ಯಾವತ್ತೂ ಮಾಡ್ಕೊಬೇಡ ಅಂತ ಹೇಳಿರ್ತಾನೆ. ಅದೆಲ್ಲ ಅವನಿಗೆ ತುಂಬಾನೇ ಕಾಡ್ತಾ ಇರುತ್ತೆ. ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ರವಿ ಕರ್ಕೊಂಡು ಹೋಗ್ತಾನೆ. ಸರವಣ FIR ಕಾಪಿಯಲ್ಲಿ ಅಂತ ರೋಸ್ಟಿಂದ ಪೊಲೀಸವ್ರನ್ನ ಕೇಳ್ತಾನೆ. ಪೊಲೀಸ್ ಅವನು, ನೀನು ಲಾಯರ್ ಆಗಿದ್ರೆ ಇಲ್ಲಿ ಲಾಯರ್ ಬುದ್ಧಿ ಎಲ್ಲ ತೋರಿಸ್ಬೇಡ ಅಂತ ರೇಗ್ಬಿಟ್ಟು ಹೊಂಟೋಗ್ತಾನೆ. ಅಲ್ಲಿದ್ದ ಕಾನ್ಸ್ಟೇಬಲ್ ಹೇಳ್ತಾನೆ, ಇಲ್ಲಿ
10 ವರ್ಷ ಆದ್ಮೇಲಿಂದ ಜಾತ್ರೆ ನಡೀತಿದೆ. ಜಾಸ್ತಿ ಜನ ಪೊಲೀಸರನ್ನು ಕೂಡ ಕೊಟ್ಟಿಲ್ಲ ಇಲ್ಲಿಗೆ. ಸೆಕ್ಯೂರಿಟಿ ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಇನ್ನೊಂದು 2-3 ದಿನ ಬಿಡ್ಕೊಂಡು ಬನ್ನಿ, ಅವರೇನೆ ಚೆನ್ನಾಗಿ ಹುಡುಕೊಡ್ತಾರೆ, ಕೇಸಲ್ಲಿ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳ್ತಾರೆ. ಸರವಣನಿಗೆ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಅವತ್ತಿನ ದಿನ ರವಿ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾನಲ್ಲ, ಆ ಫೋಟೋನ ಸರವಣನಿಗೆ ಕೊಟ್ಟಿರ್ತಾನೆ. ಸರವಣ ನೋಡ್ತಾ ಇರ್ತಾನೆ. ನೋಡ್ತಾ ಇರ್ಬೇಕಾದ್ರೆ ಆ ವಿಡಿಯೋದಲ್ಲಿ ಒಬ್ಬ ಸ್ವಾಮೀಜಿ ಕಾಣಿಸ್ಕೊಂತಾನೆ. ಆ ಸ್ವಾಮೀಜಿ ಯಾರು ಅಂತ ಸರವಣ ರವಿನ ಕೇಳ್ತಾನೆ. ರವಿ ಹೇಳ್ತಾನೆ, ದೊಡ್ಡ ಹಬ್ಬ ನಡೀತಿದೆಯಲ್ಲ, ಸಾವಿರಾರು ಜನ ಸ್ವಾಮೀಜಿಗಳು ಬರ್ತಿದ್ದಾರೆ, ಅದರಲ್ಲಿ ಯಾರೋ ಒಬ್ಬರಾಗಿರ್ತಾರೆ ಅಂತ. ಆದ್ರೆ ಆ ಸ್ವಾಮೀಜಿ ಮಕ ನೋಡಿ, ಇವನನ್ನ ನಾನು ನಿಮ್ಮ ತಂಗಿ ಮಾಸ್ಟರಿ ಹತ್ರ ಕೂಡ ನೋಡಿದ್ದೀನಿ, ಇವನಿಗೂ ನಿಮ್ಮ ತಂಗಿ ಸಾವುಗುವ ಏನೋ ಲಿಂಕ್ ಇದೆ ಸರ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಸ್ವಾಮೀಜಿ ಅರಮನೆ ಹತ್ರಕ್ಕೆ ಹೋಗಿರ್ತಾನೆ. ಕೈಯಲ್ಲಿ ಒಂದು ಮಣಿಹಾರ ಇಟ್ಕೊಂಡಿರ್ತಾನೆ. ಅದು ಏನು ರೆಫರೆನ್ಸ್ ತೋರಿಸ್ತಾ ಇರುತ್ತೆ ಅಂತಂದ್ರೆ, ದೆವ್ವ ಇದ್ರೆ ಮಣಿಹಾರ ಫಾಸ್ಟ್ ಆಗಿ ತಿರುಗ್ತಾ ಇರುತ್ತೆ, ಮನೆಯನ್ನ ರೌಂಡ್ ಹೊಡಿತಾ ಇರ್ತಾನೆ. ಒಂದು ಕಡೆ ಮಣಿಹಾರ ಫುಲ್ ಜೋರಾಗಿ ತಿರುಗೋದಕ್ಕೆ ಶುರು ಮಾಡುತ್ತೆ. ಅದು ಯಾವ ಜಾಗ ಅಂತಂದ್ರೆ, ಚಿಕ್ಕ ಹುಡುಗ ಇರ್ತಾನಲ್ಲ ಆ ರೂಮ್ ಹತ್ರ, ಅಲ್ಲೇನೆ ಸೆಲ್ವಿ ಆತ್ಮ ಇರುತ್ತೆ. ಅವನು ಆಟ ಆಡ್ತಾ ಇರೋದು ನೋಡಿ ಮಾಯಾ ಚಿಕ್ಕ ಹುಡುಗನ ಕರ್ಕೊಂಡು ಹೋಗೋದಿಕ್ಕೆ ಬರ್ತಾಳೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಲೈಟ್ ಬ್ಲಿಂಕ್ ಆಗೋದಿಕ್ಕೆ ಶುರು ಆಗುತ್ತೆ. ಒಂದೊಂದು ಲೈಟ್ನು ಆಫ್ ಮಾಡ್ಕೊಂಡು ಬರ್ತಾ ಹೋಗ್ತಾಳೆ ಮಾಯಾ. ಒಂದು ಆಫ್ ಮಾಡಿದ್ರೆ ಇನ್ನೊಂದು ಆಫ್ ಮಾಡಿದ್ರೆ ಇನ್ನೊಂದು, ಆ ಥರ ಆಗೋದಿಕ್ಕೆ ಶುರು ಆಗ್ಬಿಡುತ್ತೆ. ಅಲ್ಲೇ ಸಡನ್ ಆಗಿ ಯಾರೋ ಒಬ್ರು ಬಂದು ಹೋದಂಗೆ ಅನ್ಸ್ಬಿಡುತ್ತೆ. ಮಾಯಾಗೆ ಫುಲ್ ಭಯ ಆಗುತ್ತೆ. ಎದುರುಕೊಂಡು ಆ ಚಿಕ್ಕ ಹುಡುಗಿ ಇರೋ ರೂಮ್ ಹತ್ರಕ್ಕೆ ಹೋಗ್ತಾಳೆ. ಅಲ್ಲಿ ಯಾರೋ ಪಕ್ಕದಲ್ಲಿ ಕೂತಿರೋ ಹಾಗೆ ಅನ್ಸುತ್ತೆ ಮಾಯಾಗೆ. ಯಾರು ಅಂತ ಕೂಕೊಂಡು ಒಳಗ್ ಹೋಗ್ತಾಳೆ ಅವಳು. ಅಷ್ಟೊತ್ತಿಗೆ ಅದು ಅಲ್ಲಿಂದ ಪಾಸ್ ಆಗ್ಬಿಡುತ್ತೆ. ಆ ಸೆಲ್ವಿ ಆತ್ಮ ಹೊರಗಡೆಯಿಂದ ಯಾರೋ ಒಬ್ರು ನೋಡ್ತಿದ್ದಾರೆ, ಈ ಕಡೆ ಯಾವುದೋ ಇನ್ನೊಂದು ದುಷ್ಟ ಶಕ್ತಿ ನಮ್ಮ ಕಡೆ ಬರ್ತಿದೆ ಅಂತ ಬರೋ ರೂಮ್ ಬಾಕ್ಲುಗಳು ಕಿಟಕಿಗಳು ಎಲ್ಲಾನು ಕ್ಲೋಸ್ ಮಾಡಿ ತನ್ನ ಮಕ್ಕಳನ್ನ ಸೇವ್ ಮಾಡೋದಿಕ್ಕೆ ನೋಡ್ತಾ ಇರುತ್ತೆ. ಆದ್ರೆ ಮಾಯಾಗೆ ಫುಲ್ಲು ಕನ್ಫ್ಯೂಸ್ ಆಗ್ಬಿಡುತ್ತೆ, ಇಲ್ಲೇನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ. ಆದ್ರೆ ಅವಳಿಗೆ ಅದು ಏನು ಮಾಡೋದೇ ಇಲ್ಲ. ಅಲ್ಲಿಂದ ಆ ಸ್ವಾಮೀಜಿ ಹೋಗ್ತಾನೆ. ಅವಾಗ ರೂಮ್ ಕಿಟಕಿಗಳು ಮತ್ತೆ ಡೋರ್ಗಳು ಎಲ್ಲನೂ ಸೆಲ್ವಿ ಆತ್ಮ ಓಪನ್ ಮಾಡುತ್ತೆ. ಅಲ್ಲಿಂದ ಆ ಸ್ವಾಮೀಜಿ ಈ ರವಿ ಮತ್ತೆ ಸರವಣ ಬರ್ತಿರ್ತಾನಲ್ಲ ಆ ಕಾರ್ ಮೇಲೆ ಹೋಗ್ಬಿಡುತ್ತೆ. ಇವರು ಎದುರುಕೊಂಡು ಕಾರ್ನ ಡ್ರಿಫ್ಟ್ ಮಾಡಿಬಿಡ್ತಾನೆ. ಆದ್ರೆ ಕಾರು ಅಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಎಷ್ಟೇ ಟ್ರೈ ಮಾಡಿರುವ ಮತ್ತೆ ಗಾಡಿ ಸ್ಟಾರ್ಟ್ ಆಗೋದೇ ಇಲ್ಲ. ಅದು ಇವ್ರ ಗಾಡಿ ಮೇಲೆ ಹೋಗಿದ್ದು ಪಕ್ಕದಲ್ಲೇ ಹೋದಾಗೆ ಅನ್ಸ್ಬಿಡುತ್ತೆ. ಇದು ನೋಡಿ ಸರವಣ ಏನು ನೋಡೋಣ ಅಂತ ಅಂದ್ಬಿಟ್ಟು ಇಳ್ದು ಹೋಗ್ತಿರ್ತಾನೆ. ರವಿ ಮಾತ್ರ ಅವನ ಜೊತೆ ಇಳ್ದು ಹೋಗೋದೇ ಇಲ್ಲ, ಅಲ್ಲೇ ಎದುರುಕೊಂಡು ಕೂತ್ಕೊಂಡ್ಬಿಡ್ತಾನೆ ಕಾರಲ್ಲೇನೆ. ಆದ್ರೆ ಸರವಣನ್ ಫಾರೆಸ್ಟ್ ಒಳಗೆ ಹೋದ್ಮೇಲೆ ಅವನಿಗೆ ಒಂದು ಹಾವು ಅಟ್ಯಾಕ್ ಮಾಡುತ್ತೆ. ಅಷ್ಟೇ ಅಲ್ಲ, ಒಂದು ಕೊಂಬೆ ಕೂಡ ಬೀಳುತ್ತೆ. ಬಟ್ ಆದ್ರೆ ಇವನು ಬಚಾವಾಗ್ತಾನೆ. ಈ ಕಡೆ ರವಿ ಹತ್ರಕ್ಕೆ ಅದೇ ಒಂದು ಫಾಗ್ ಇಂದ ಬರುತ್ತಲ್ಲ ದೆವ್ವ, ಆ ದೆವ್ವ ಅಟ್ಯಾಕ್ ಮಾಡುತ್ತೆ ಇವನ ಮೇಲೆ. ಆ ಗ್ಲಾಸ್ ಎಲ್ಲಾನು ಎತ್ಬಿಡ್ತಾನೆ. ಆದ್ರೂ ಅದು ಬಿಡೋದೇ ಇಲ್ಲ. ಒಳಕ್ಕೆ ಬಂದ್ಬಿಟ್ಟು ರವಿನ ಎತ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಆತ್ಮ ಸೆಲ್ವಿ ರೂಪದಲ್ಲಿ ಇರುತ್ತೆ. ಅಲ್ಲಿಂದ ಸರವಣ ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಮಾಯಾ ಆ ಅಜ್ಜಿ ಹತ್ರ ನಾನು ನೆನ್ನೆ ದೆವ್ವನ್ನ ನೋಡ್ದೆ ಅಂತ ಹೇಳ್ತಿರ್ತಾಳೆ. ಅವಮ್ಮ ನೀನ್ ಈಗ ನೋಡ್ದ, ನಾನು ಅವತ್ತೇ ನೋಡ್ದೆ, ಯಾರಿಗೂ ಹೇಳಕ್ ಹೋಗ್ಬೇಡ, ಹೇಳ್ಬಿಟ್ರೆ ಈ ಅರಮನೆನ ಯಾರು ತಗೊಳಕ್ ಬರೋದೇ ಇಲ್ಲ, ನಾನು ನೀನೇ ಹಿಂಗೆ ನೋಡ್ಕೊಳ್ಳೋಣ ಅಂತ. ಆ ಟೈಮಲ್ಲಿ ಮಾಯಿನ ಅಪ್ಪ ಬಂದ್ಬಿಡ್ತಾರೆ. ಇವಳು ಔತ್ಕೊಂಡ್ಬಿಟ್ಟು ನಾನು ಇಲ್ಲ ಅಂತೇಳಿ ನಾನು ಇದೀನಿ ಅಂತ ಗೊತ್ತಾದ್ರೆ ಯಾವ ಹೆಂಗಪ್ಪೆಂಗೆಲ್ಲ ನನ್ನನ್ನು ಮದುವೆ ಮಾಡೋದಕ್ಕೆ ಇವ್ರು ನೋಡ್ಬಿಡ್ತಾರೆ. ಆ ಗಂಡು ನೋಡಿ ಈ ಗಂಡು ನೋಡು ಅಂತ ಕಳ್ಸಿ ಅಂತ ಸರವಣನ್ಗೆ ಹೇಳ್ಬಿಡ್ತಾಳೆ ಅವಳು. ಇವನು ಇಲ್ಲ ಸ್ವಾಮಿ ಇಲ್ಲಿ ಅಂತ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾನೆ. ಇದೇ ಡೈಲಾಗ್ನ ಅಲ್ಲೇ ಇದ್ದ ಮೇಸ್ತ್ರಿ ಮತ್ತೆ ಕಾರ್ಪೆಂಟರ್ ಕೇಳಿಸ್ಕೊಂಡ್ಬಿಡ್ತಾರೆ. ಅವ್ನು ಬರೋವನ್ನ ನಾವೇ ಹೊಡೆದಿ ಕಳಿಸ್ಬಿಟ್ರೆ ಇವಳು ಮುಂದೆ ನಾವು ಹೀರೋ ಆಗ್ಬಿಡ್ತೀವಿ, ಅವಾಗ ಇವಳು ನಮ್ಗೆ ಬಿದ್ದುಬಿಡ್ತಾಳೆ, ಈ ಅರಮನೆ ಎಲ್ಲ ನಮ್ದೇ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಆ ಟೈಮಲ್ಲೇ ಒಬ್ಬ ಕಾಮಿಡಿ ಪೀಸ್ ಬರ್ತಾನೆ. ಅವನಿಗೆ BP ಪ್ರಾಬ್ಲಮ್ ಇರುತ್ತೆ. ಟ್ಯಾಬ್ಲೆಟ್ಸ್ ಕೇಳ್ಕೊಂಡ್ ಬಂದಿರ್ತಾನೆ. ಅವನನ್ನೇ ಮಾಯಿನ ನೋಡಕ್ ಬಂದಿರೋ ಗಂಡು ಅನ್ಕೊಂಡು ಅವನಿಗೆ ನಾಯಿ ಹೊಡೆದಂಗೆ ಮೇಸ್ತ್ರಿ ಹೊಡೆದು ಬಿಡ್ತಾನೆ ಫಸ್ಟ್. ಆಮೇಲಿಂದ ಮಾಯ ಹೇಳ್ತಾಳೆ, ನಿಮ್ಮ BP ಟ್ಯಾಬ್ಲೆಟ್ಸು ಕ್ಲಿನಿಕಲ್ಲಿದೆ, ಹೋಗಿ ಇಸ್ಕೊಂಬಿಡಿ ಅಂತ. ಆವಾಗ ಕ್ಲಾರಿಫೈ ಆಗುತ್ತೆ ಇವನು BP ಪೇಷಂಟ್ ಅಂತ. ಹಂಗೂ ಮೇಸ್ತ್ರಿ ಅವನ್ನ ಹೊಡೆಯಕ್ಕೆ ಹೋಗ್ತಾನೆ. ಅವನು ಮೇಸ್ತ್ರಿಗೆ ನಾಯಿ ಹೊಡೆದಂಗೆ ಹೊಡಿತಾನೆ. ಮಾಯ ನನ್ನ ಸ್ಕೂಟಿ ಕೆಟ್ಟೋಗಿದೆ, ಅಲ್ಲೇ ದೇವಸ್ಥಾನದ ಹತ್ರ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾಳವಳು. ಸರವಣ ಕರ್ಕೊಂಡು ಹೋಗ್ತಾನೆ. ಆ ದೇವಸ್ಥಾನಕ್ಕೆ ಸರವಣ ಕೂಡ ಮಾಯನ್ ಜೊತೆ ಹೋಗ್ತಾನೆ. ಮಾಯ ದೇವಸ್ಥಾನದ ವಿಶೇಷತೆ, ಈ ಹಬ್ಬದ ವಿಶೇಷತೆ ಎಲ್ಲನೂ ಹೇಳೋದಿಕ್ಕೆ ಶುರು ಹಚ್ಕೊಂತಾಳೆ. ಈ ದೇವಸ್ಥಾನ ತುಂಬಾನೇ ಪವರ್ಫುಲ್. ಇದು ಇಲ್ಲಿ ಏನಾರು ಹರಕೆ ಕಡ್ಕೊಂಡ್ರೆ ಅದು ನಿಜ ಆಗೇ ಆಗುತ್ತೆ. ಅದಾಗಿದ್ದು ನೆಕ್ಸ್ಟ್ ಇಯರ್ ಬಂದು ಅವರು ಮಾರು ವೇಷದಲ್ಲಿ ಇಲ್ಲಿ ಅವರು ಸೇವೆ ಎಲ್ಲನೂ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಅಷ್ಟೇ ಅಲ್ಲ, ಇದು 10 ವರ್ಷಕ್ಕೊಂದ್ಸಲಿ ನಡೆಯೋ ಜಾತ್ರೆ ಇದು. ಇಲ್ಲಿ ಈ ದೇವಸ್ಥಾನದ ವಿಗ್ರಹ ಇದೆಯಲ್ಲ, ಇದನ್ನ 6 ತಿಂಗಳು 8 ತಿಂಗಳಿಗೂ ಮುಂಚೆಯಿಂದನೇ ರೆಡಿ ಮಾಡೋದಿಕ್ಕೆ
ಅಷ್ಟೊಂದು ಪವರ್ಫುಲ್ಲು, ಅಷ್ಟೊಂದು ಕಷ್ಟ ಇದನ್ನ ಮಾಡೋದು. ಈ ದೇವಿ ರಾವಣಾಸುರನ ಸಂಹಾರ ಮಾಡೋದೇ ಇಲ್ಲಿಯೇ ವಿಶೇಷ. ಆ ಸಂಹಾರ ಟೈಮಲ್ಲಿ ಇಡೀ ಊರನ್ನೇ ಬೆಳಗುತ್ತೆ, ಹಾಗೆ ದುಷ್ಟಶಕ್ತಿಗಳೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ ಅವನಿಗೆ. ಸರವಣ ದೇವಸ್ಥಾನದಿಂದ ಹೊರಡ್ತಾನೆ. ಅವನು ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ನಾಯಿ ಶೂನ ಕಚ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ಇದು ಎಲ್ಲಿಂದ ಹೋಗ್ತಿದೆ ಅಂತ ಅಂದ್ಬಿಟ್ಟು ಹಂಗೆ ಫಾಲೋ ಮಾಡ್ಕೊಂಡಂಗೆ ಇಳ್ದು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಜೀಪು ಬಸ್ಟ್ ಆಗಿ ನಿಂತಿರ್ತದೆ. ಅಲ್ಲಿ ಫುಲ್ಲು ಹಕ್ಕಿಗಳೆಲ್ಲ ಹಾರಾಡ್ತಾ ಇರ್ತವೆ, ಸ್ಮೆಲ್ ಹೊಡಿತಾ ಇರ್ತವೆ. ಹಾಗೆ ಮರದ ಹತ್ರ ನೋಡಿದ್ರೆ ರವಿ ಹಣ ಬಿದ್ದಿರ್ತದೆ. ಅಲ್ಲೇ ನಿಂತ್ಕೊಂಡು ಪೊಲೀಸವ್ರಿಗೆ ಫೋನ್ ಮಾಡ್ತಾನೆ, ಪ್ರೆಸಿಡೆಂಟ್ಗೆ ಫೋನ್ ಮಾಡ್ತಾನೆ, ಎಲ್ಲರನ್ನೂ ಕರ್ಸ್ಕೊಂತಾನೆ. ಪೊಲೀಸರು ಇವನೇ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬುಡ್ಡಿ ಮಗನ ನೀನೇ ಅಲ್ವಾ ಮಾಡಿರೋದು ಇದು ಅಂತ. ಅವಾಗ ಅವನು ನಾನಲ್ಲ ಮಾಡಿರೋದು, ಇಲ್ಲೊಬ್ಬ ಸ್ವಾಮೀಜಿ ಅವನು ಅಂತ ಹೇಳ್ತಿರ್ತಾನೆ. ಅವ್ರು ಯಾರು ನಂಬೋದಕ್ಕೆ ರೆಡಿ ಇರಲ್ಲ. ಯಾರು ತಾನೇ ನಂಬ್ತಾರೆ? ಪ್ರೆಸಿಡೆಂಟು ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ತಾನೆ, ಇವ್ ನಂಗೆಲ್ಲ ಮಾಡಿರೋದೇ ಇಲ್ಲ ಅಂತ. ಅದೇ ಟೈಮ್ಗೆ ಆ ಸ್ವಾಮೀಜಿ ಯಾರು ಗರುಡ, ಆ ಸ್ವಾಮೀಜಿ ಅಲ್ಲೇ ಇದ್ದು ಬಿಡ್ತಾನೆ. ಇವ್ ನೋಡಿ, ಇವನೇ ಅವನು ನನ್ನ ತಂಗಿ ಸತ್ತಿದ್ದು ಜಾಗದಲ್ಲಿ ಸಾಯಕಿನ ಮುಂಚೆ ಎಲ್ಲ ಇವನಿದ್ದ, ಈ ನನ್ನ ಮಗು ಹಿಡ್ಕೊಳ್ಳಿ ಅಂತಂತಾರೆ. ಕೇಳಿಸ್ಕೊಂಡ್ಬಿಡ್ತಾನೆ. ಅವನು ಓಡೋದಕ್ಕೆ ಶುರು ಹಚ್ಕೊತಾನೆ. ನಿಂತ್ಕೊಳ್ಳೋ ಅಂತ ಅಂದ್ಬಿಟ್ಟು ಸರವಣ ಅಟ್ಟಿಸ್ಕೊಂಡು ಹೋಗ್ತಾನೆ. ಅವನು ಕೈಗೆ ಸಿಗದೇ ಇಲ್ಲ, ಬಚಾವ್ ಆಗ್ಬಿಡ್ತಾನೆ. ಏನೇನು ನಡೀತು ಅಂತ ಪೊಲೀಸ್ಗೆ ಎಲ್ಲಾನೇ ವಿವರಿಸಿ ಸರವಣ ಹೇಳ್ತಾನೆ. ಆದರೂ ಅವರು ನಂಬೋದಕ್ಕೆ ರೆಡಿ ಇಲ್ಲ. ಆದರೂ ನಂಬಲೇಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಪೊಲೀಸರು ಆ ಸ್ವಾಮೀಜಿನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಈ ಫಾರೆಸ್ಟ್ ಅಲ್ಲಿರೋ ಒಂದು ಕಲ್ ಮಂಟಪದ ಹತ್ರ ಇರ್ತಾರೆ ಅಂತ. ಹುಡಿಕೊಂಡು ಹೋಗ್ತಾರೆ. ಕಲ್ ಮಂಟಪ ಸಿಗುತ್ತೆ, ಅದ್ರ ಒಳಗೆ ಹೋಗ್ತಾರೆ. ಈಗ ಪೂಜೆ ಮಾಡಿರೋ ಹಾಗೆ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಅಲ್ಲಿನ ವೆದರು ಕೂಡ ಅದೇ ಥರ ಇರುತ್ತೆ. ಅಲ್ಲೇ ಕುಂಕುಮ ತಟ್ಟೆಗಳಿರುತ್ತೆ. ಒಂದು ತಟ್ಟೆನಲ್ಲಿ ಸರವಣನ ತಂಗಿ ಮತ್ತೆ ಅವರ ಗಂಡ ಇವ್ರದ್ದು ಫೋಟೋ ಇರುತ್ತೆ, ಅವನನ್ನ ಸಾಯಿಸಿದಾನೆ. ಇನ್ನೊಂದು ತಟ್ಟೆನಲ್ಲಿ ನೋಡಿದ್ರೆ ಅಲ್ಲಿ ಸೆಲ್ವಿಯ ಮಗಳು ಫೋಟೋ ಇರುತ್ತೆ. ಅಂದರೆ ನೆಕ್ಸ್ಟ್ ಇವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತವ್ರೆ ಅಂತ ಅವರು ಅನ್ಕೋತಾರೆ. ಆದರೆ ಅಲ್ಲಿ ಆ ಸ್ವಾಮೀಜಿ ಸಿಗೋದೇ ಇಲ್ಲ. ಅಲ್ಲಿಂದ ಅವರು ಹೊರಡ್ತಾರೆ. ಬಟ್ ಆದರೆ ಅದೇ ಕಲ್ಮಂಟಪದ ಮುಂದೆ ಇರೋ ಒಂದು ದೊಡ್ಡ ಮರದ ಮೇಲೆ ಆ ಸ್ವಾಮೀಜಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನ ಕೈಯಲ್ಲಿ ಆ ಪೊಲೀಸ್ ಫೋಟೋ ಇರುತ್ತೆ. ಮತ್ತೆ ಸೇಮು ಆ ಚಿಕ್ಕ ಹುಡುಗಂಗೆ ಹಂಗೇನೆ ರಿಪೀಟ್ ಆಗುತ್ತೆ. ಅವನ ಜೊತೆ ಆಟ ಆಡೋದಕ್ಕೆ ಸೆಲ್ವಿ ಪ್ರಯತ್ನ ಪಡ್ತಾ ಇರ್ತಾಳೆ. ಅದು ಅವನು ಎದುರುಕೊಂಡು ಹೋಗ್ತಾ ಇರ್ತಾನೆ. ಈ ಸಲ ಎದುರುಕೊಂಡು ಡೈರೆಕ್ಟು ಅವ್ರ ಅಕ್ಕನ ಕೋಣೆಗೇನೆ ಹೋಗ್ಬಿಡ್ತಾನೆ. ಅಕ್ಕನ ಜೊತೆನೆ ಮನಿಕೊಂಡು, ಅಕ್ಕ ಯಾವಾಗ ಎದ್ದೇಳ್ತೀಯ ಅಕ್ಕ, ನನಗೆ ಭಯ ಆಗ್ತಿದೆ ಅಂತ ಕೇಳ್ತಾನೆ. ಆದ್ರೂ ಆ ಸೆಲ್ವಿ ಆತ್ಮ ಅಲ್ಲೂ ಬಂದ್ಬಿಡುತ್ತೆ. ಎದುರುಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಸರವಣ ಬಂದ್ಬಿಡ್ತಾನೆ. ಯಾಕೋ ಓಡ್ತಿದೆ, ನಿಂತ್ಕೊ ಅಂತಾನೆ. ಅಲ್ಲೇ ಒಂದು ಆಲ್ಬಂಬು ಕೆಳಗೆ ಬೀಳಿಸ್ಕೊಂಡು ಹೊಂಟೋಗ್ಬಿಡ್ತಾನೆ. ಆ ಗಾಬರಿಗೆ ಆಲ್ಬಮ್ ತೆಗೆದು ನೋಡ್ತಾನೆ. ಆ ಆಲ್ಬಂಬು ಸೆಲ್ವಿಯ ಮೊದಲನೇ ಮಗಳು ಇರ್ತಾಳಲ್ಲ, ಅವಳದು ಬರ್ತ್ಡೇ ಫೋಟೋಸ್ ಇರುತ್ತೆ. ಅದರಲ್ಲಿ ಡೇಟ್ ನೋಡ್ತಾನೆ, 15/6/2022 ಅಂತ ಇರುತ್ತೆ. ಅಂದರೆ ಅವಾಗ ಆಚರಿಸಿದಂತ. ಅವನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಅದರಿಂದ ಒಂದು ವಿಲೇಜ್ ಸೆಂಟರ್ ಅಂತ ಇರುತ್ತಲ್ಲ, ಎಲ್ಲರದು ರೆಕಾರ್ಡ್ಸ್ ಎಲ್ಲ ಇಟ್ಟಿರೋ ಅಂಥದ್ದು, ಅಲ್ಲಿಗೆ ಹೋಗ್ತಾನೆ. ಬೀಗ ಹೊಡಿತಾನೆ. ಗೊತ್ತಾಗ್ದಂಗೆ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ ಅದರದ್ದೆಲ್ಲ ಸ್ವಲ್ಪ ಕ್ರಾಸ್ ವೆರಿಫೈ ಮಾಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಸತ್ತಿರೋ ರವಿ ಬರ್ತಡೇನೂ 15ನೇ ತಾರೀಕೇನೆ. ಹಾಗೆ ಶಕ್ತಿ ಬರ್ತಡೇ ಡೇಟು ಕೂಡ 15. ಶಕ್ತಿ ಅಂದರೆ ಸೆಲ್ವಿಯ ಮೊದಲನೇ ಮಗಳು, 15ನೇ ತಾರೀಕೇನೆ ಇರೋದು. ನೆಕ್ಸ್ಟ್ ಅವರಿಬ್ಬರಿಗೂ ನೋಡಿದ್ರೆ ಏಜ್ ಡಿಫ್ರೆನ್ಸು 10 ವರ್ಷ ಇರುತ್ತೆ. ಹಾಗೆ ಇದ್ರ ಪ್ರಕಾರ ಹೋದ್ರೆ ರವಿ ಹಿಂದೆ ಹುಟ್ಟದವ್ರು ಯಾರು ಅಂತ ನೋಡಿದ್ರೆ ಅಲ್ಲಿ ಪೊಲೀಸ್ ಅವನೊಬ್ಬ ಆಗಿರ್ತಾನೆ. ಅಂದರೆ ಈ 3 ಜನನೂ ಕರೆಕ್ಟಾಗಿ ಆ ಹಬ್ಬದ ದಿನಗಳ ಡೇಟಲ್ಲೇನೆ ಹುಟ್ಟಿರ್ತಾರೆ. ಹಬ್ಬ 10 ವರ್ಷಕ್ಕೊಂದ್ಸಲ ನಡೆಯುತ್ತಲ್ಲ, ಆ ದಿನಗಳ ಡೇಟಲ್ಲೇನೆ ಹುಟ್ಟಿರ್ತಾರೆ. ಆ ದಿನ ಹುಟ್ಟಿದವ್ರು ಎಲ್ಲರಿಗೂ ಒಂದು ಬೆನ್ನ ಮೇಲೆ ಒಂದು ಶಕ್ತಿ ಥರದೊಂದು ಹಚ್ಚೆ ಇರುತ್ತೆ, ಒಂದು ಕೆಂಪುದಾಗಿ. ಸರವಣ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾಯಿಂಗೆ ಫೋನ್ ಮಾಡಿ ಕೇಳ್ತಾನೆ, ಶಕ್ತಿ ಮೈ ಮೇಲೆ ಅಚ್ಚೆ ಇದೆಯಾ ನೋಡು ಅಂತ. ಹಾಗೆ ಈ ಪೊಲೀಸ್ ಏನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮನೆ ಹುಡಿಕೊಂಡು ಹೋಗಿರ್ತಾನೆ. ಆ ಮನೇಲಿ ಯಾರು ಇರೋದೇ ಇಲ್ಲ, ಖಾಲಿ ಇರ್ತಾರೆ. ಯಾರ ಮನೆ ಇದು ಅಂತ ಕೇಳಿದಾಗ ಇದು ಪೊಲೀಸವ್ರ ಮನೆ ಅಂತ ಹೇಳ್ತಾರೆ. ಅವಾಗ ಅವನಿಗೆ ಫುಲ್ಲು ಕನ್ಫರ್ಮ್ ಆಗುತ್ತೆ, ಇಲ್ಲೇ ಏನೋ ಸಮಸ್ಯೆ ಇದೆ ಅಂತ. ನೋಡೋಣ ಅಂತ ಫಸ್ಟು ಮಾಯಾ ಇರೋ ಜಾಗಕ್ಕೆ ಹೋಗ್ತಾನೆ. ಮಾಯಾ ಚೆಕ್ ಮಾಡ್ತಿರ್ತಾಳೆ. ಗೊತ್ತಾಗುತ್ತೆ ಮಾಯಂಗೆ ಒಂದು ಮಚ್ಚೆ ಇದೆ ಅಂತ. ಇವನು ಪೊಲೀಸ್ಗೆ ಫೋನ್ ಮಾಡ್ತಾನೆ ಇರ್ತೀನಿ ಸರವಣ. ಅವನು ಫೋನ್ ಎತ್ತುತ್ತಾನೆ ಇರೋದೇ ಇಲ್ಲ. ಕಾರಣ ಜಾತ್ರೆನಲ್ಲಿ ಒಂದು ಜಗಳ ಆಗ್ತಾ ಇರುತ್ತೆ. ಅದನ್ನು ಬಿಡಿಸೋದ್ರಲ್ಲೇ ಇವನು ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾನೆ. ನಾನೇ ಹೋಗಿ ಡೈರೆಕ್ಟಾಗಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಸರವಣ ಅಲ್ಲಿಂದ ಹೋಗ್ತಾನೆ. ಹಾಗೆ ಇಲ್ಲಿಗೆ ಪ್ರಾಬ್ಲಮ್ಸ್ ಬಂದರೂ ಬರ್ಬೋದು. ಇವತ್ತಿನ ದಿನ ಏನೋ ಸರಿ ಇಲ್ಲ ನಂಗೆ ಅನ್ನಿಸ್ತಿದೆ, ನೀಟಾಗಿ ನೋಡ್ಕೊಳ್ಳಿ, ಇವಳನ್ನ ಕಾಪಾಡ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಅಂತ ಮಾಯಿಂಗುವ ಅವರ ಅತ್ತೆ ಅಂದರೆ ಅಲ್ಲಿ ಮುತ್ಕಿಗುವ ಹೇಳ್ಬಿಟ್ಟು ಹೋಗ್ತಾನೆ. ಸರವಣ ಹಿಂಗೆ ಹೋಗೋದೇ ತಡ ಅರಮನೆಗೆ ಫಸ್ಟು ದೆವ್ವನ ವಶಪಡಿಸ್ಕೊಂಡಿದ್ದಲ್ಲ ಆ ಸ್ವಾಮೀಜಿ ಬರ್ತಾನೆ. ನನ್ನ ಮಗಳು ಹಿಂಗೆ ಕಾಣಿಸ್ತಾ ಇಲ್ಲ. ಒಬ್ರು ಸ್ವಾಮೀಜಿ ಕೇಳಿದೆ, ಅವ್ರು ಹೇಳಿದ್ರು 6 ಮನೆ ಅಥವಾ 6 ಜನಕ್ಕೆ
ವೀಳ್ಯದೆಲೆ ಇದನ್ನ ಕೊಟ್ರೆ ನನ್ನ ಮಗಳು ವಾಪಸ್ ನನಗೆ ಸಿಗ್ತಾಳೆ ಅಂತ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಇಸ್ಕೊಳ್ಳಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾನೆ. ಮಾಯಾಗೆ ಗೊತ್ತಿರುತ್ತೆ ಇವತ್ತೇನೋ ಸರಿ ಇರಲ್ಲ, ಬೇಡ ಕಣಯ್ಯ ಬೇಡ ಇವತ್ತು ಹೋಗೋಣ ಅಂತ. ಆದರೆ ಆ ಮುದುಕಿ ಇದ್ದವಳು ಗೊತ್ತಲ್ಲ ಸ್ವಲ್ಪ ಓಲ್ಡ್ ಆಗಿರೋರು ಅಂತಂದ್ರೆ ಇದನ್ನೆಲ್ಲ ಚೆನ್ನಾಗಿ ನಂಬ್ತಾರೆ. ಅದರಿಂದ ಇಸ್ಕೊಳ್ಳಮ್ಮ ಅಂತ ಫೋರ್ಸ್ ಮಾಡಿಬಿಡ್ತಾಳೆ. ಆದರೆ ಆ ಒಯ್ಯೆ ಇದ್ದವನು ಈ ಮನೇಲಿ ಇನ್ನೂ ಒಂದು ಹುಡುಗಿ ಇರ್ಬೇಕಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆ ಚಿಕ್ಕ ಹುಡುಗಿ ಶಕ್ತಿ ಅಂತ. ಮಾಯಾಗೆ ಗೊತ್ತಾಗ್ಬಿಡುತ್ತೆ ಅದಿನ್ನು ಚಿಕ್ಕ ಹುಡುಗಿ ಇದಕ್ಕೆಲ್ಲ ಬರಬೇಡಿ ತೊಲಗಿ ಅಂತಂತಾಳೆ. ಬಟ್ ಆದರೆ ಆ ಒಯ್ಯ ಏನೋ ಕೇಳ್ಕೊತವ್ರೆ ಅಂತ ಅಂದ್ಬಿಟ್ಟು ಆ ಅಮ್ಮ ಒಯ್ಯನ್ನ ಕರ್ಕೊಂಡೇ ಬರ್ತಾಳೆ ಒಳಿಕೆ. ಸೆಲ್ವಿಗೆ ಡೌಟ್ ಬರುತ್ತೆ, ಅವರಿಂದನೇ ಸೆಲ್ವಿ ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅದು ಹಿಂಗೆ ಗೊತ್ತಾಗ್ತಾ ಇರುತ್ತೆ ಹಿಂದೆ ಯಾರೋ ನನ್ನನ್ನು ಫಾಲೋ ಮಾಡ್ತವ್ರೆ ಅಂತ. ಸ್ವಲ್ಪ ಸೆಲ್ವಿಗೆ ಡೌಟ್ ಬರುತ್ತೆ, ಈ ನನ್ನ ಮಗ ನನ್ನ ಮಗ ಇವನು ಅಂತ. ಅಲ್ಲಿಂದನೇ ಏನೇನೋ ಎಸೆಯೋದಿಕ್ಕೆ ತಗೋ ಅಂತ ಎಸಿತಾ ಇರ್ತಾಳೆ. ಒಂದ್ಸಲಿ ಫಿಶ್ ಟ್ಯಾಂಕ್ ಹೊಡೆದಾಗ್ತಾಳೆ, ಒಂದ್ಸಲಿ ಕರೆಂಟ್ ಎಸಿತಾಳೆ. ಏನೇ ಆದರೂ ಈ ಹಿಂಗೆ ತಗೊಳ್ತಾನೆ ಇರೋದೇ ಇಲ್ಲ. ಅಂದರೆ ಅವ್ನು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿರ್ತಾನೆ ಇಲ್ಲಿ ಒಂದು ಆತ್ಮ ಐತೆ ಅಂತ. ಸಡನ್ ಆಗಿ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಹೋಗ್ತಿದ್ದಂಗೆ ಮಾಯ ನಿಂತ್ಕೋ ಮರೆಯ ಹೋಗ್ಬೇಡ ಒಳಿಕೆ ನಿನ್ನಂಗೆಲ್ಲ ಹೋಗ್ಬೋದು ತಪ್ಪು ಅಲ್ಲಿ ಅಂತ ಕೂಕೊಂತಾಳೆ. ಬಟ್ ಆದರೆ ಅವ್ವಯ್ಯ ಇವ್ರನ್ನ ಕೇರೆ ಮಾಡೋದೆಲ್ಲ ಸಿಕ್ಕಿ ಚಾನ್ಸ್ ಅಂತ ಅಂದ್ಬಿಟ್ಟು ಒಳಿಕೆ ನುಗ್ತಾನೆ. ಇನ್ನೇನು ಶಕ್ತಿನ ಸಾಯಿಸ್ಬೇಕು ಸೆಲ್ವಿ ಬಿಡ್ತಾಳ. ಅವನನ್ನ ಎತ್ಕೊಂಡೋಗಿ ಆಚೆಗೆ ಎಸ್ತು ಬಿಡ್ತಾಳೆ. ಆದರೆ ಆ ಒಯ್ಯೆ ಇದ್ದವನು ಈ ಮನೇಲಿ ಆತ್ಮ ಇದೆ ನೀವೆಲ್ಲ ಹೊಂಟೋಗ್ಬಿಡಿ ಅಂತ ಎಲ್ಲಾನು ಕವರ್ ಅಪ್ ಮಾಡಿ ಹೊಂಟೆ ಹೋಗ್ತಾನೆ. ಶಕ್ತಿಯನ್ನು ಬಚಾವಾದ್ಲು. ಆದರೆ ಆ ಪೊಲೀಸ್ಗೆ ಸ್ಟೇಷನಿಂದ ಫೋನ್ ಬಂದೈತೆ ಅಂತ ವಿಷಯ ಗೊತ್ತಾಗುತ್ತೆ. ಜಾತ್ರೆಯಿಂದ ಸ್ಟೇಷನ್ಗೆ ಹೊರಡ್ತಾನೆ. ಆ ಸ್ಟೇಷನ್ಗೆ ಬರ್ತಿದ್ದಂಗೆನೆ ಆ ಸ್ವಾಮೀಜಿನ ನೋಡ್ತಾನೆ, ಅದೇ ಗರುಡ ಅವನ್ನ ನೋಡ್ತಾನೆ. ನಿಂತ್ಕೊ ಅಂತ ಅಂದ್ಬಿಟ್ಟು ಅವನಿಂದ ಫಾಲೋ ಮಾಡೋದಕ್ಕೆ ಹೋಗ್ತಾರೆ. ಫಾರೆಸ್ಟ್ ಒಳಗೆ ನುಗ್ಬಿಡ್ತಾರೆ. ಆ ಸ್ವಾಮೀಜಿನ ಹುಡುಕ್ತಾ ಇರ್ತಾರೆ. ಅವನ್ನೆಲ್ಲೂ ಸಿಗ್ತಾನೆ ಇರೋದೇ ಇಲ್ಲ. ಸರವಣಗೂ ವಿಷಯ ಗೊತ್ತಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ. ಅಲ್ಲೂ ಬಂದು ಹುಡುಕ್ತಾನೆ. ಸ್ಟೇಷನಲ್ಲೂ ಕೂಡ ಪೊಲೀಸು ಇರೋದೇ ಇಲ್ಲ. ಸರವಣನೂ ಕೂಡ ಫಾರೆಸ್ಟ್ಗೆ ನುಗ್ತಾನೆ ಆ ಪೊಲೀಸ್ನ ಕಾಪಾಡಬೇಕು ಅಂತ. ಆದರೆ ಅವನಿಗೆ ಆ ಪೊಲೀಸು ಸಿಗ್ತಾನೆ ಇರೋದೇ ಇಲ್ಲ. ಆ ಸ್ವಾಮೀಜಿಗೆ ಈ ಪೊಲೀಸು ಸಿಗಾಕೊಂತಾನೆ. ಆ ಪೊಲೀಸ್ನ ಹೊಡೆದ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಸರವಣ ನೋಡ್ತಾನೆ ಅವನನ್ನ. ಇನ್ನೇನು ಆ ಸ್ವಾಮೀಜಿ ಆ ಪೊಲೀಸ್ ಮೇಲೆ ಕತ್ತಿ ಹಾಕ್ಬೇಕು ಅಷ್ಟೊತ್ತಿಗೆ ಸರವಣ ಸ್ವಾಮೀಜಿನ ಹೊಡೆದು ಬಿಡ್ತಾನೆ. ಆಮೇಲಿಂದ ಸ್ವಾಮೀಜಿ ಹೇಳ್ತಾನೆ, ಫಸ್ಟು ಆ ಪೊಲೀಸನ್ನು ಕಾಪಾಡು ಆಮೇಲೆ ನನ್ನ ಹತ್ರ ಬರೀವೆ ಅಂತ. ಆ ಪೊಲೀಸ್ ಹಂಗೆ ಗಾಳಿಗೆ ಹಾರ್ಕೊಂಡು ಹೋಗಿ ಅಲ್ಲಿ ಕೆಳಗಡೆ ತ್ರಿಶೂಲಗಳದಿರುತ್ತೆ ಅದ್ರ ಮೇಲೆ ಬಿದ್ದು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾನೆ ಅವನು. ಇನ್ನೊಂದು ಕಡೆ ಆ ಮಗುನ ಸೆಲ್ವಿಯನ್ನು ಕಾಪಾಡ್ಬಿಡ್ತಾಳೆ. ಬಟ್ ಆದರೆ ಆ ಒಯ್ಯ ಮಾಡಿದ್ದು ಘರ್ಷಣೆಯಿಂದ ಆ ಮಗು ಫುಲ್ಲು ವೈಬ್ರೇಟ್ ಆಗ್ತಾ ಇರುತ್ತೆ. ಅದನ್ನು ಕೂಡ ಸೆಲ್ವಿ ಸಮಾಧಾನ ಮಾಡ್ತಾಳೆ. ಆ ಟೈಮ್ಗೆ ಚಿಕ್ಕ ಹುಡುಗ ಬಂದ್ಬಿಡ್ತಾನೆ. ನೋಡ್ತಾನೆ ಯಾಕೆ ಹಿಂಗೆ ಆಡ್ತಾಳೆ ಅಕ್ಕ ಅಂತ. ಅವಾಗ ಸೆಲ್ವಿ ಅವಳ ನಿಜ ರೂಪ ತೋರಿಸ್ತಾಳೆ. ಆ ಹುಡುಗ ಅಮ್ಮ ಅಂತ ಫಿಕ್ಸ್ ಆಗ್ತಾನೆ. ಇನ್ನು ಹೆದರ್ಕೊಳ್ಳೋದೇ ಇಲ್ಲ. ಪೊಲೀಸ್ನ ದೆವ್ವ ಸಾಯಿಸ್ಬೇಕಾದ್ರೆ ಗರುಡ ಸರವಣನ್ಗಳಿರ್ತಾನೆ, ನನ್ನನ್ನು ಬಿಡು, ಆ ಪೊಲೀಸ್ನ ಮೊದಲು ಬಚಾವ್ ಮಾಡ್ಕೊ, ನಾನು ಅವನನ್ನ ಸಾಯಿಸಕ್ಕೆ ಬಂದಿಲ್ಲ, ನಾನು ಅವನನ್ನ ಉಳ್ಸೋದಿಕ್ಕೆ ಬಂದಿರೋದು. ನಿಮಗೆ ಡೌಟ್ ಇದ್ರೆ ಆ ಸ್ವಾಮೀಜಿ ಇರ್ತಾನಲ್ಲ, ಆ ಸ್ವಾಮೀಜಿ ಮನೆಗೆ ಹೋಗಿ ನೋಡು, ಆ ಸ್ವಾಮೀಜಿನ ದೆವ್ವ ಸಾಯಿಸ್ಬಿಟ್ಟು ಸ್ವಾಮೀಜಿ ರೂಪದಲ್ಲಿ ಬಂದಿರ್ತಾನೆ ಅಂತ. ಅದೇ ಥರ ಪೊಲೀಸವ್ರು ಹೋಗಿ ಹುಡುಕ್ತಾರೆ. ಅಲ್ಲಿ ಸ್ವಾಮೀಜಿ ಮತ್ತು ಅವನ ಹೆಂಡತಿ ಇಬ್ರು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಪೊಲೀಸನ್ನು ಫುಲ್ಲು ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ. DCPನ ಕರೆಸ್ತಾನೆ. ಆ ವೈನ್ ಹತ್ರ ಹೇಳ್ತಿರ್ತಾನೆ, ಸಾರಿ ಗರುಡ ಸ್ವಾಮಿ ಹೇಳಿದ್ದು ನಿಜ, ಅಲ್ಲಿ ಹೇಳ್ದಂಗೆ ಆಗೋಗಿದೆ ಅಂತ. ಅವನಿಗೆ ಏನು ನಂಬಬೇಕು ಏನು ನಂಬಾರ್ದು ಅಂತ ಗೊತ್ತೇ ಆಗೋದೇ ಇಲ್ಲ ಅವನಿಗೆ. ಅಷ್ಟೇ ಅಲ್ಲ, ಬೈಕ್ಗೆ ಸರವಣಂಗೂ ಕಾಲ್ ಮಾಡಿ, ಸಾರ್ ಅವ್ನು ಹೇಳ್ದಂಗೆನೆ ಸತ್ತಿರೋ ಬಾಡಿ ಸಿಕ್ಕಿದೆ ಇಲ್ಲಿ, ನೀವು ಬಂದ್ಬಿಡಿ ಇಲ್ಲಿಗೆ ಅಂತ ಹೇಳ್ತಾನೆ. ಸರವಣ ಶಕ್ತಿ ಕೋಮೆಯಿಂದ ಹೊರಗೆ ಬಂದಿರೋ ಖುಷಿನಲ್ಲಿ ಅವಳನ್ನ ಮಾತಾಡಿಸ್ತಾ ಇರ್ತಾನೆ. ಬಟ್ ಆದರೆ ಈ ವಿಷಯ ಕೇಳಿ ಅವನು ಗಾಬರಿಯಿಂದ ಸ್ಟೇಷನ್ಗೆ ಬರ್ತಾನೆ. ಇನ್ನೇನು ಗರುಡ ಹೇಳ್ದಂಗೆ ಆಯಿತು, ವಿಧಿ ಇಲ್ಲ. ಗರುಡನ ಮಾತನ್ನ ಈಗ ಅವರು ಕೇಳಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿರ್ತಾರೆ. ಸರವಣನು ಕೂಡ ಇರ್ತಾನೆ, DCP ಕೂಡ ಇರ್ತಾನೆ, ಹಾಗೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳೆಲ್ಲ ಇರ್ತಾರೆ. ಅವನು ಆನಂದ್ ಇಂಗಳಿಗೆ ರೇಂಜ್ಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾವು ಕೈಲಾಸದಲ್ಲಿರೋ ಭೈರವ ಯೋಗಿ ಪರಂಪರೆಯವರು, ನಾವು ದೈವ ಶಕ್ತಿಗೆ ಆಪೋಸಿಟ್ ಆಗಿರೋ ಎಲ್ಲ ದುಷ್ಟಶಕ್ತಿಗಳನ್ನು ಹೊಡೆದು ಎಸೆಯೋದು ನಮ್ಮ ಕೆಲಸ. ನಾವು ಹಾಗೆ ನಮ್ಮ ಪೂರ್ವಜರೆಲ್ಲ ಈ ಬಾಕು ಅನ್ನೋ ಒಂದು ದುಷ್ಟ ಶಕ್ತಿನ ಹೊಡಿತಾನೆ ಬಂದಿದ್ದಾರೆ. ಒಂದಿನ ಈ ಬಡ್ಡಿ ಮಗ ಪೂಜಾರಿ ಇದ್ದನೋ ಅವ್ನ ಮಗಳಿಗೆ ಜಾತ್ರೆ ತೋರ್ಸಕ್ ಹೋಗ್ಬೇಕಾದ್ರೆ ಮಿಸ್ ಆಗಿ ಆ ಮಡಕೆನ ಹೊಡೆದಾಕ್ಬಿಟ್ಟ. ಅದು ಹೊರಕ್ಕೆ ಬಂದು ಅವನ ಮಗಳನ್ನೇ ಸಾಯಿಸಿ ಇನ್ನೇನು ಅವನ್ನ ಸಾಯಿಸಬೇಕು ಅಷ್ಟೊತ್ತಿಗೆ ಅವತ್ತಿನ ದಿನ ನಡೀತದಿದ್ದು ಪೂಜೆಯಿಂದ ಆ ಶಕ್ತಿ ಮುಂದೆ ಈ ದುಷ್ಟಶಕ್ತಿ ಆಟ ಏನು ನಡೆಯೋದೇ ಇಲ್ಲ. ಅವತ್ತು ಅವನು ಅದನ್ನ ಹೊಡೆದು ಒಂದು ಕಂಬಳಿಗೆ ಹಾಕೊಂಡ್ಬಿಡ್ತಾನೆ.
ಅಷ್ಟಕ್ಕೆ ದುಷ್ಟಶಕ್ತಿನ ಸುಮ್ಮನೆ ಬಿಡೋದೇ ಇಲ್ಲ. ಅವನ ಮಗಳನ್ನ ಕೊಂದಿದ್ದು ತಪ್ಪಿಗೆ ನಾನು ಹೇಳ್ದಂಗೆ ನೀನು ಕೇಳ್ಕೊಂಡ್ ಬಿದ್ದಿರ್ಬೇಕು ಅಂತ ಅಂದ್ಬಿಟ್ಟು ಆ ದುಷ್ಟಶಕ್ತಿನೇ ಅವ್ನ ಮಗಳಾಗಿ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಆದ್ರೆ ಸತ್ ಬಿದ್ದಿರೋ ಬಾಡಿ ನೋಡಿದ್ಮೇಲೆ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಅಲ್ಲಿರೋದು ಅವ್ರ ಮಗಳು ಅಲ್ಲ ಅಂತ. ಅದನ್ನ ಟೆಸ್ಟ್ ಮಾಡಿಸಿದಾಗ ಆ ಬ್ಲಡ್ ಸ್ಯಾಂಪಲ್ ಇಂದ ಗೊತ್ತಾಗುತ್ತೆ ಅದು ಬಾಕು ಅಂತ. DCP ಇದ್ದವನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾನ. ಅದೇಂಗ್ ಗೊತ್ತಾಗ್ಬಿಡುತ್ತದು ಇನ್ ದೆವ್ವಕ್ಕೆ ಡಯಾಬಿಟಿಸ್ ಬಂದಿತ್ತಾ ಅಂತ ಜನರಲ್ ಆಗಿ ಕ್ವಶನ್ ಕೇಳ್ತಾನೆ. ಅದಕ್ಕೆ ಗರುಡ ಕರೆಕ್ಟ್ ಆಗಿ ಉತ್ತರ ಕೊಡ್ತಾನೆ. ಆ ಬಾಕು ಅನ್ನೋದು ನೀರಲ್ಲಿ ಮತ್ತೆ ನೀರಿನ ದ್ರವದಲ್ಲಿ ಜೀವಿಸುವಂತ ದುಷ್ಟಶಕ್ತಿ, ಅದು ಆರಾಮಾಗಿ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ನಡಿಬಾರ್ದೊಂದು ಘಟನೆ ನಡೆದೋಯ್ತು. ಪೂಜಾರಿ ವಶಪಡಿಸ್ಕೊಂಡಿದ್ದ ಆತ್ಮನ ದೇವರು ಕಳ್ಸಿದಲ್ಲಿ ಇಟ್ಟಿರ್ತಾನೆ ಅಂತ ಈ ಬಾಕುಗೆ ಗೊತ್ತಾಗುತ್ತೆ. ಅದನ್ನ ಬೇರೆಯವ್ರ ಹತ್ರ ಹೇಗೋ ತರಿಸ್ಕೊಂತಾಳೆ. ಆದ್ರೆ ಅದಕ್ಕೆ ಪವರ್ ಇರೋದೇ ಇಲ್ಲ. ಮತ್ತೆ ಅದಕ್ಕೆ ಪವರ್ ಬರಬೇಕು ಅಂತಂದ್ರೆ 3 ಬಲಿ ತಗೊಬೇಕಾಗಿರುತ್ತೆ. ಅದು ಒಂದೇ ದಿನದಲ್ಲಿ 10 ವರ್ಷಕ್ಕೊಂದ್ಸಲಿ ಹುಟ್ಟಿರೋಂಥ 3 ಜನದಾಗಿರುತ್ತೆ. ಅವರ ಮೈ ಮೇಲೆ ಒಂದು ಶಕ್ತಿ ಚಿಹ್ನೆ ಕೂಡ ಇರುತ್ತೆ. ಕಾರಣ ಮಾಘ ಮಾಸದ ಮಹಾಪಂಚಮಿಯ ತಿಥಿ ದಿನ ಆಗಿರುತ್ತೆ. ಆ ದಿನನೇ 10 ವರ್ಷಕ್ಕೊಂದ್ಸಲಿ ಇಲ್ಲಿ ತುಂಬ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಅವ್ರು 3 ಜನದ ಬಲಿ ತಗೊಂಡ್ರೆ ಮತ್ತೆ ಇದಕ್ಕೆ ಪವರ್ ಬರುತ್ತೆ. ಎಷ್ಟು ಪವರ್ ಬರುತ್ತೆ ಅಂತಂದ್ರೆ ದೈವ ಕೂಡ ಇದನ್ನ ಮೆಟ್ಟಿ ನಿಲ್ಲಕ್ಕಾಗದೇ ಇಲ್ಲ. ಆ 3 ಜನ ಯಾರಂದ್ರೆ ಶಕ್ತಿ, ರವಿ ಮತ್ತೆ ಆ ಪೊಲೀಸು. ಫಸ್ಟ್ ಅದು ಶಕ್ತಿ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಅವ್ರ ಅಪ್ಪನ ಸಾಯಿಸಿ ಅವ್ರ ಅಪ್ಪನ ರೂಪದಲ್ಲಿ ಹೋಗಿ ಶಕ್ತಿನ ಸಾಯಿಸೋದಕ್ಕೆ ಟ್ರೈ ಮಾಡುತ್ತೆ. ಆದರೆ ಸೆಲ್ವಿಗೆ ವಿಷಯ ಗೊತ್ತಾಗಿ ತುಂಬಾನೇ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಬಚಾವ್ ಮಾಡ್ಕೊತಾಳೆ. ಅವಳು ಸತ್ರು ಅವ್ರ ಮಕ್ಕಳನ್ನ ಬಚಾವ್ ಮಾಡ್ಕೊತಾಳೆ. ಆ ಟೈಮ್ಗೆ ಜನರೆಲ್ಲ ಬೋರ್ಡ್ ಬಂದು ಅಮ್ಮ ನಿಮ್ ಗಂಡ ಸತ್ತೋಗಿದ್ರು ಅಂತ ಹೇಳೋದಕ್ಕೆ ಬರ್ತಾರೆ. ಆ ಟೈಮಲ್ಲಿ ಆ ದೆವ್ವ ಇದ್ದಿದ್ದು ಅವ್ರ ಗಂಡನಿಂದ ಸೆಲ್ವಿಯ ರೂಪ ತಗೊಂಡು ಹೋಗುತ್ತೆ. ಅದು ಇದನ್ನ ಶಕ್ತಿ ನೋಡಿ ಅಲ್ಲೇನೆ ಕೋಮಾಗೆ ಹೋಗ್ಬಿಡ್ತಾಳೆ. ಆಮೇಲೆ ಸೆಲ್ವಿ ಸತ್ತೋಗಿದ್ರುವ, ಸೆಲ್ವಿಯ ರೂಪ ತಗೊಂಡಿದ್ರುವ ಆ ದೆವ್ವ ಏನಕ್ಕೆ ಇನ್ನೂ ಶಕ್ತಿನ ಸಾಯಿಸಿಲ್ಲ ಅಂತ ನಾನು ಅರಮನೆ ಹತ್ರ ಹೋಗಿ ನೋಡಿದೆ. ಅವಾಗ ನನಗೆ ಗೊತ್ತಾಯಿತು ಸೆಲ್ವಿ ಅವಳ ಮಕ್ಕಳನ್ನ ಕಾವಲಾಗಿ ಕಾಯ್ತಾ ಇದ್ದಾಳೆ ಅಂತ. ಸೊ ನಾನು ಅಲ್ಲಿಂದ ನೆಕ್ಸ್ಟು ರವಿನ ನೋಡ್ಕೊಳ್ಳೋದಿಕ್ಕೆ ಅಂತ ಹೋದೆ. ಆದರೆ ರವಿನ ಕಾಪಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಇದನ್ನ ನಾನು ನಿಮಗೆ ಹೇಳೋದಿಕ್ಕೆ ಬಂದರೆ ನೀವು ನನ್ನನ್ನೇ ಕೊಲೆಗಾರ ಅನ್ನಂಗೆ ನೋಡಿದ್ರಿ. ಅದಕ್ಕೆ ನಾನು ಅಲ್ಲಿಂದ ಹೊಂಟೋದೆ. ಇನ್ನು ನೆಕ್ಸ್ಟ್ ಪೊಲೀಸ್ ಅವ್ನು ಸತ್ತಿದ್ದು ನೀವೇ ನೋಡಿದ್ರಲ್ಲ. ಅಷ್ಟೇ ಅಲ್ಲ, ಸ್ವಾಮೀಜಿ ತಾನು ಬಚ್ಚಿಟ್ಟಿದ್ದ ಆತ್ಮ ಕಾಣ್ತಿಲ್ಲ ಅನ್ನೋದು ನೋಡಿ ಅವನು ಹೆದರ್ಕೊಂಡು ಅವನ ಹೆಂಡ್ತಿನ ಕಾಪಾಡ್ಕೊಳ್ಳೋದಿಕ್ಕೆ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಅವನ ಹೆಂಡ್ತಿನೂ ಅದು ಸಾಯಿಸ್ಬಿಟ್ಟಿರುತ್ತೆ, ಇವನನ್ನು ಕೂಡ ಸಾಯಿಸುತ್ತೆ. ಇನ್ನು ಅದಾದ್ಮೇಲೆ ಆ ಸ್ವಾಮೀಜಿ ಈ ಅರಮನೆ ಹತ್ರ ಹೋಗಿದ್ದು ಮತ್ತೆ ಆ ಪೊಲೀಸ್ ಅವರು ಸತ್ತಿದ್ದು ನಿಮಗೆ ಗೊತ್ತು ಅಲ್ಲಿ ಏನೇನಾಯ್ತು ಅಂತ. ಇವತ್ತು ನಾವು ಅದನ್ನ ತಡೆದೇ ಇದ್ರೆ ಯಾವುದೇ ಕಾರಣಕ್ಕೂ ಮುಂದೆ ತಡೆಯಕ್ಕಾಗದೇ ಇಲ್ಲ. ಅದ್ರ ಶಕ್ತಿ ಯಾವ ರೇಂಜಿಗೆ ಇರುತ್ತೆ ಅಂತಂದ್ರೆ ದೈವ ಕೂಡ ಅದನ್ನ ಮೆಟ್ಟಿ ನಿಲ್ಲಕ್ಕಾಗದೇ ಇಲ್ಲ. ಆ ರೇಂಜಿಗೆ ಆಗ್ಬಿಡುತ್ತದು. ನಾವಿವತ್ತು ಏನೇ ಆದ್ರೂ ತಡಿಲೇಬೇಕು. ಆದರೆ ಅದನ್ನು ತಡೆಯೋದು ನಮಗೂ ಕೂಡ ತುಂಬಾನೇ ಕಷ್ಟ ಐತೆ. ಆಲ್ರೆಡಿ ಇಬ್ಬರನ್ನ ಬಲಿ ತಗೊಂಡು ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಆದರೂ ತಡಿಲೇಬೇಕಿವತ್ತು ಅಂತ ಹೇಳ್ತಾನೆ ಗರುಡ. ಇದನ್ನ ಕೇಳಿ ಪೊಲೀಸವ್ರಿಗೆ ನಂಬೇಕೋ ಬಿಡಬೇಕು ಅಂತ ಗೊತ್ತೇ ಆಗೋದೇ ಇಲ್ಲ. ಆದ್ರೂ ಈ ಗರುಡನ ಹೊರಗೆ ಬಿಡ್ದನ್ನೇ ಪೊಲೀಸ್ ಸ್ಟೇಷನ್ ಅಲ್ಲೇನೆ ಇಡ್ತಾರೆ. ಸರವಣ್ಣನ ವಿಷಯ ಕೇಳಿ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವನ ತಂಗಿ ಅಲ್ವಾ, ಅಲ್ಲಿಂದ ಹೊರಟೋಗ್ತಾನೆ. ಆ ಪೊಲೀಸ್ ಸ್ಟೇಷನ್ಗೆ ಆ ಬಾಕು ದೆವ್ವ ಅಟ್ಯಾಕ್ ಮಾಡೇ ಬಿಡುತ್ತೆ ಆ ಸ್ವಾಮೀಜಿನ ಸಾಯಿಸ್ಬೇಕು ಅಂತ. ಆದ್ರೆ ಅವನು ಕಂಟ್ರೋಲ್ ಮಾಡ್ತಾನೆ ಗರುಡ. ಅದನ್ನ ಕಂಟ್ರೋಲ್ ಮಾಡಿದ್ ನೋಡಿ ಪೊಲೀಸ್ ಅವರೆಲ್ಲ ಶಾಕ್ ಆಗ್ಬಿಟ್ಟು ಅವನನ್ನ ಅಲ್ಲಿಂದ ರಿಲೀಸ್ ಮಾಡ್ತಾರೆ. ಈ ಸರವಣನು ಆಗಿದ್ದು ಎಲ್ಲನೂ ಅವ್ರ ಅತ್ತೆ ಹತ್ರ ಶೇರ್ ಮಾಡ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಅವಳು ಎಷ್ಟು ಕಷ್ಟಪಟ್ಲು, ಹಾಗೆ ಅವಳು ನಮ್ಮನ್ನೆಲ್ಲ ಇನ್ನೂ ಮರ್ತೇ ಇರಲಿಲ್ಲ ಅವಳು ಅಂತ ತುಂಬಾ ದುಃಖದಿಂದ ಮಾತಾಡ್ತಿರ್ತಾನೆ. ಆ ಟೈಮಲ್ಲಿ ಸೆಲ್ವಿ ಆತ್ಮ ಪಕ್ಕದಲ್ಲೇ ಇರುತ್ತೆ. ಅದು ಅವಳ ಮಗಳು ಶಕ್ತಿಗೂ ಮತ್ತೆ ಚಿಕ್ಕ ಹುಡುಗಂಗೂ ಕಾಣ್ತಾ ಇರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರಿಗೂ ಏಟ್ ಆಗಿರುತ್ತಲ್ಲ, ಅದರಿಂದ ಎಲ್ಲರನ್ನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ. ಅದೇ ಟೈಮ್ಗೆ ಮಾಯಾ ಅರಮನೆಗೆ ಬರ್ತಿರ್ತಾಳೆ. ಅವಳು ಸ್ಕೂಟಿ ತಗೊಂಡು ಬರ್ತಿರ್ತಾಳೆ. ಒಳಗೆ ಹೋಗೋಕ್ಕೆ ಆಯ್ತಲ್ಲ, ತೆಗ್ದು ಆಚೆಗೆ ಎಸಿತೈತೆ ಸ್ಕೂಟಿ ಸಮೇತ. ಅವಳು ಇನ್ನೊಂದ್ಸಲಿ ತೊಳ್ಕೊಂಡು ನಿಧಾನಕ್ಕೆ ಬರಕ್ಕೆ ಹೋಯ್ತಾಳೆ, ಆಚೆಗೆ ಎಸ್ತು ಬಿಡ್ತದೆ. ಇದನ್ನ ಅವರು ನೋಡ್ತಾರೆ. ನೆಕ್ಸ್ಟು ಸ್ಕೂಟಿನ ಬಿಟ್ಟು ಅವಳು ಮಾತ್ರ ಒಳಗೆ ಬರ್ತಾಳೆ. ಅವಾಗ ಏನು ಆಗೋದೇ ಇಲ್ಲ. ಸರವಣನ್ಗೆ ಇಲ್ಲಿ ಮಿಸ್ ಹೊಡಿತದೆ. ಡಾಕ್ಟರ್ ಚೆತಾಸ್ಕೋಪ್ನ ತೆಗ್ದು ಎಸಿತಾನೆ ಅರಮನೆ ಒಳಿಕೆ ಹೋಗುತ್ತೆ. ನೆಕ್ಸ್ಟ್ ಆ ಡಾಕ್ಟರ್ ಕೋಟ್ ಇರುತ್ತಲ್ಲ, ಕೋಟ್ನ ತೆಗ್ದು ಎಸಿತಾನೆ. ಅದು ವಾಪಸ್ ಹಿಂದಕ್ಕೆ ಬರುತ್ತೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಈ ಕೋಟಲ್ಲಿ ಏನೋ ಇದೆ ಅಂತ. ಅಲ್ಲಿ ನೋಡಿದ್ರೆ ಒಂದು ಬ್ಲಡ್ ಆಗಿರುತ್ತೆ. ಅವಾಗ ಅವಳಿಗೆ ಫ್ಲಾಶ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರಿಗೂ ಏಟ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ಡ್ರೆಸ್ಸಿಂಗ್ ಮಾಡ್ತಿರ್ತಾಳೆ ಅವಳು. ಅದರಲ್ಲೇ ಯಾರ್ದೋ ಒಬ್ರದ್ದು ಬ್ಲಡ್ ಅಂತ ಗೊತ್ತಾಗುತ್ತೆ ಅವಳಿಗೆ. ಆ
ಕೋಟ್ನ ತಗೊಂಡು ಬ್ಲಡ್ನ ಟೆಸ್ಟ್ ಮಾಡೋದಕ್ಕೆ ಕೊಡ್ತಾಳೆ. ಹಾಗೆ ಕಾನಿಸ್ಟೇಬಲ್ಗೆ ಜಾಸ್ತಿ ಏಟ್ ಆಗಿರೋದ್ರಿಂದ ಅವನಿಗೆ ಬ್ಲಡ್ನ ಅವಶ್ಯಕತೆ ಇದೆ ಅಂತ ಎಲ್ಲರ ಹತ್ರ ಬ್ಲಡ್ನ ತಗೊಂಡಿರ್ತಾಳೆ. ಆ ಸ್ಯಾಂಪಲ್ಸ್ ಕೂಡ ಇರುತ್ತೆ. ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಿ ಹೇಳ್ತೀನಿ ಅಂತ ಅವರು ಹೇಳಿರ್ತಾರೆ. ಬ್ಲಡ್ದು ರಿಪೋರ್ಟ್ ಬರುತ್ತೆ, ತುಂಬಾನೇ ಭಯಂಕರವಾಗಿರುತ್ತೆ. ಮಾಯಾ ಅದನ್ನ ಕೇಳ್ಬಿಟ್ಟು ಶಾಕೆ ಆಗ್ಬಿಟ್ಟಿರ್ತಾಳೆ. ಆ ಬ್ಲಡ್ ಅಲ್ಲಿ ಕುರಾರಿ ಅಂತ ಒಂದು ವಿಷಕಾರಿ ಅಂಶ ಇದೆ. ಅದು ನೀರಲ್ಲಿ ಮತ್ತೆ ಭೂಮಿ ಮೇಲೆ ಜೀವಿಸೋ ಅಂತ ಆಂಬಿಯನ್ಸ್ ಗಳಲ್ಲಿ ಮಾತ್ರ ಇರೋದು. ಇದರಲ್ಲಿ ಹೇಗ್ ಬಂತು ಅಂತ ಗೊತ್ತಿಲ್ಲ ಅಂತ ಸರವಣನ್ಗೆ ಅವಳು ಹೇಳ್ತಾಳೆ. ಅವಾಗ ಅವನಿಗೆ ಫ್ಲಾಶ್ ಆಗುತ್ತೆ. ಗರುಡ ಹೇಳಿರ್ತಾನೆ, ಬಾಕು ಅನ್ನೋದು ನೀರಲ್ಲಿ ಮತ್ತೆ ನೀರಿನ ಸತ್ವದಲ್ಲಿ ಜೀವಿಸುವಂತ ಒಂದು ವಿಷಕಾರಿ ದುಷ್ಟಶಕ್ತಿ ಅಂತ. ಅವಾಗ ಅವನಿಗೆ ಇನ್ನೂ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಯಾರ ಬ್ಲಡ್ಗೆ ಮ್ಯಾಚ್ ಆಗ್ತಿದೆ ಅಂತ ಮಾಯಾನ ಕೇಳ್ತಾನೆ. ಅವಳು ಬನ್ನಿ ತೋರಿಸ್ತೀನಿ ಅಂತ ಪೊಲೀಸ್ ಅವರೆಲ್ಲ ಅಡ್ಮಿಟ್ ಆಗಿರೋಂಥ ಜಾಗಕ್ಕೆ ಕರ್ಕೊಂಬರ್ತಾಳೆ. ಆದ್ರೆ ಅಲ್ಲಿ ಪ್ರೆಸಿಡೆಂಟ್ ಮತ್ತೆ ಗರುಡ ಇರೋದಿಲ್ಲ. ಇವರೆಲ್ಲಿ ಅಂತ ಮಾಯಾ ಕಾನಿಸ್ಟೇಬಲ್ನ ಕೇಳ್ತಾಳೆ. ಕಾನಿಸ್ಟೇಬಲ್ ಇವರು ಹೋದ್ರು ಅವಾಗ್ಲೇ, ಎಲ್ಗೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಸರವಣನು ಇದ್ದೋನು ಮಾಯನ್ನ ನೀನು ಮನೆಗೆ ಹೋಗು, ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ಪ್ರೆಸಿಡೆಂಟ್ನ ಹುಡಿಕೊಂಡು ಹೋಗ್ತಾನೆ. ಅವನಿಗೆ ಗೊತ್ತಿರುತ್ತೆ ಇವತ್ತು ಪ್ರೆಸಿಡೆಂಟ್ ಅವನ ಮಗನ್ನ ಚಿತೆ ಬಿಡೋದಿರುತ್ತೆ ಅಂತ. ಆ ಜಾಗಕ್ಕೆ ಹುಡಿಕೊಂಡು ಹೋಗ್ತಾನೆ. ಪ್ರೆಸಿಡೆಂಟ್ನ ಕೇಳ್ತಾನೆ, ಗರುಡ ಎಲ್ಲಿ ಅಂತ. ಪ್ರೆಸಿಡೆಂಟ್ ಏನು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ನನಗೆ ಗೊತ್ತಿಲ್ಲ ಕಣ ಅಂತ ಹೇಳ್ತಾನೆ. ಸರವಣನು ತುಂಬಾ ಆಕ್ರೋಶದಿಂದ ಕೇಳ್ತಾನೆ, ಎಲ್ಲಯ್ಯ ಅವನು ಅಂತ. ಪ್ರೆಸಿಡೆಂಟ್ ಇದವನು ಗೊತ್ತಿಲ್ಲ ಅಂತ ಹೇಳ್ತಿಲ್ವೇನೋ ಅಂತ ಸ್ವಲ್ಪ ಅವನು ರೈಸ್ ಆಗಿ ಮಾತಾಡ್ತಾನೆ. ಸರವಣನು ತುಂಬಾ ಆಂಗ್ರಿಯಿಂದ ಕೇಳ್ತಾನೆ ಪ್ರೆಸಿಡೆಂಟ್ನ, ಎಲ್ಲಿ ಆ ಗರುಡ ಅಂತ. ಪ್ರೆಸಿಡೆಂಟ್ ಜೊತೆ ಇದ್ದವರೆಲ್ಲ ಸರವಣನು ಹಿಂಗ್ ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರೋ ಮಕ್ಕಳೇ ಅಲ್ಲ, ಇವನ್ ಮೇಲೇನೆ ಅಟ್ಯಾಕ್ ಮಾಡ್ತಾರೆ. ಬಟ್ ಆದ್ರೆ ಸರವಣನು ಅವ್ರಿಗೆಲ್ಲರಿಗೂ ಚೆನ್ನಾಗೆ ಹೊಡಿತಾನೆ. ಹಂಗೆ ಹೊಡಿತಾ ಇರ್ಬೇಕಾದ್ರೆ ಕಾರ್ ಹತ್ರಕ್ಕೆ ಒಬ್ಬ ಹೋಗಿ ಬೀಳ್ತಾನೆ. ಕಾರು ಡಿಕ್ಕಿ ಓಪನ್ ಆಗುತ್ತೆ. ಡಿಕ್ಕಿ ಒಳಗಡೆ ಗರುಡ ಇರ್ತಾನೆ. ಅವಾಗ ಪ್ರೆಸಿಡೆಂಟ್ಗೆ ಶಾಕ್ ಆಗ್ಬಿಡುತ್ತೆ. ಏನಯ್ಯ ಇವನು ಇಲ್ಲವನೇ, ನಾನೇ ಕಳ್ಸಿದ್ನಲ್ಲ ನಮ್ಮವ್ರ ಜೊತೆಗೆ ಅಂತಂತಾನೆ. ಅವಾಗ ಸರವಣನು ಎಲ್ಲಿ ಕಳ್ಸಿದಿರಿ ಏನು ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಅವಾಗ ಪ್ರೆಸಿಡೆಂಟ್ ಹೇಳ್ತಾನೆ, ಆಸ್ಪತ್ರೆಯಲ್ಲಿ ಕೂತಿದಾಗ ಆ ಗರುಡ ನನಗೆ ಹೇಳ್ದ, ಇವತ್ತು ಆ ದೆವ್ವನ ನಾಶ ಮಾಡದೇ ಇದ್ರೆ ಇನ್ಯಾವತ್ತು ನಾಶ ಮಾಡೋಕ್ಕಾಗೋದೇ ಇಲ್ಲ. ಅದರಲ್ಲೂ ಸಾಯಂಕಾಲ ಆಯಿತು ಅಂತಂದ್ರೆ ತುಂಬಾನೇ ಅದು ಹೆವಿ ಅಗ್ರೆಸಿವ್ ಆಗಿಬಿಡುತ್ತೆ. ಹಬ್ಬ ನಿಂತೋಗ್ಬೋದು. ದೆವ್ವಕ್ಕೆ ಬೇಕಾಗಿರೋದು ಶಕ್ತಿ, ಚಿಕ್ಕ ಹುಡುಗಿ ಅದು, ಅದನ್ನ ಕಾಪಾಡ್ತಾ ಇರೋದು ಸೆಲ್ವಿ ಇರೋ ತನಕ ದೆವ್ವ ಅದ್ರ ಹತ್ರಕ್ಕೂ ಹೋಗೋದಿಕ್ಕಾಗದೇ ಇಲ್ಲ. ಸೆಲ್ವಿನ ಇಲ್ದನೇ ಇರೋ ಹಾಗೆ ಮಾಡಿದ್ರೆ ದೆವ್ವ ಅದ್ರ ಹತ್ರಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ನಾನು ಅದನ್ನ ಹಿಡ್ದಾಕೊಂಡ್ಬಿಡ್ತೀನಿ ಅಂತ. ಪ್ರೆಸಿಡೆಂಟ್ಗೆ ಹಬ್ಬ ನಡಿಬೇಕಾಗಿರುತ್ತೆ, ಅದರಿಂದ ಹಬ್ಬ ನಿಲ್ಬಾರ್ದು ಅಂತ ಇದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಸೆಲ್ವಿ ಬಾಡಿನ ಎಲ್ಲಿ ಹೂಣಾಕಿರ್ತಾರೆ ಅಂತ ತೋರಿಸ್ತಾನೆ. ಯಾಕೆ ಅಂದ್ರೆ ಆ ಬಾಡಿ ಹೂಣಿರೋದನ್ನ ಎತ್ತಿ ಆತ್ಮನದ್ರೊಳಗೆ ಹಾಕಿ ಸುಟ್ಟಾಕಿದ್ರೆ ಇನ್ಯಾವತ್ತೂ ಆ ಸೆಲ್ವಿ ವಾಪಸ್ ಬರೋದೇ ಇಲ್ಲ ಅಂತ ಆ ಸ್ವಾಮೀಜಿ ಹೇಳಿರ್ತಾನೆ. ಇದನ್ನ ಕೇಳಿಸ್ಕೊಂಡು ಸರವಣ ಫಾಸ್ಟ್ ಆಗಿ ಹೋಗ್ತಾನೆ. ಆದ್ರೆ ಅವನು ಹೋಗೋ ಅಷ್ಟರಲ್ಲಿ ಆ ಗರುಡ ಇದ್ದವನು ಸೆಲ್ವಿ ಆತ್ಮನ ಆ ಜಾಗಕ್ಕೆ ಕರೆಸ್ಕೊಂಡಿರ್ತಾನೆ. ಅದ್ರ ಜೊತೆ ಒಂದು ದೊಡ್ಡದಾಗಿ ಯುದ್ಧ ಬೇರೆ ಮಾಡಿರ್ತಾನೆ. ಆ ಯುದ್ಧದಲ್ಲಿ ಅವನ ಎಲ್ಲ ಪವರ್ನ ಯೂಸ್ ಮಾಡಿ ಆ ಸೆಲ್ವಿ ಆತ್ಮನ ಕಂಟ್ರೋಲ್ ತಗೊಂಡು ಅದ್ರ ಚಿತೆಗೆ ಬೆಂಕಿ ಇಟ್ಬಿಟ್ಟಿರ್ತಾನೆ. ಇನ್ನ ಸರವಣನ ಕೈಲಿ ಏನು ಮಾಡ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಹಾಗೆ ಗರುಡ ಅಲ್ಲಿಂದ ತಪ್ಪಿಸ್ಕೊಂಡು ಹೊಂಟೋಗ್ತಾನೆ. ಸೆಲ್ವಿ ಹೋಗ್ಬೇಕಾದ್ರೆ ನನ್ನ ಮಕ್ಕಳನ್ನ ಕಾಪಾಡ್ಕೋ ಅಣ್ಣ ಅಂತ ಹೇಳಿ ಹೊಂಟೋಗ್ತಾಳೆ. ಸರವಣನ್ಗೆ ಟೈಮು ತುಂಬಾನೇ ಕಮ್ಮಿ ಇರುತ್ತೆ. ಅದಕ್ಕೆ ಅವನು ಅಲ್ಲಿಂದನೇ ಮಾಯಾಗೆ ಫೋನ್ ಮಾಡಿ ಆ ಸ್ವಾಮೀಜಿ ಮನೆ ಹತ್ರಕ್ಕೆ ಬರ್ತಾನೆ. ಅವನು ಬಂದು ಶಕ್ತಿನ ಸಾಯಿಸೋವಂಥ ಸ್ಕೀಮ್ ಎಲ್ಲ ಇಟ್ಕೊಂಡವನೆ. ಅವನನ್ನ ಒಳಕ್ಕೆಲ್ಲ ಬರಕ್ ಬಿಡ್ಕೊಂಬೇಡಿ, ನೀವು ಹೇಗಾದ್ರೂ ಕಾಪಾಡಿ, ನಾನು ಅಷ್ಟರಲ್ಲಿ ಬರ್ತೀನಿ ಅಂತ ಸರವಣ ಹೇಳ್ತಾನೆ. ಮಾಯಂಗೆ ಭಯ ಆಗುತ್ತೆ. ಹಾಗೆ ಮನೆಯವರೆಲ್ಲರಿಗೂ ವಿಷಯ ಹೇಳ್ತಾಳೆ. ಹೀಗೀಗೆ ಬಡ್ಡಿ ಮಗ ಒಬ್ಬ ಬತ್ತವನಂತೆ, ಶಕ್ತಿನ ಎತ್ಕೊಂಡು ಹೋಯ್ತಾನಂತೆ, ಒಳಕ್ ಬರೋದಿಕ್ಕೆ ಬಿಡೋದ್ ಬೇಡ, ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ ಅವಳು. ಮನೇಲಿರೋ ವುಡನ್ ಥಿಂಗ್ಸ್ಗಳು ಏನೇನಿದೆ ಎಲ್ಲಾನು ಬಾಕ್ಲ ಹತ್ರ ತಂದು ಹಾಕ್ಬಿಡ್ತಾರೆ. ಆದ್ರೆ ಮಾಯಾಗುವ ಮತ್ತೆ ಮುತ್ಕಿಗುವ ಆ ಜಾಗದಿಂದ ಹಿಂದಕ್ಕೆ ಬರೋದಿಕ್ಕೆ ಆಗದೇ ಇಲ್ಲ. ಬಾಕ್ಲ ಹತ್ರನೇ ಇರ್ತಾರೆ. ಬಾಕ್ಲು ತೆಕ್ಕೊಂಡು ಹಿಂದ್ಗಡೆ ಬಾಕ್ಲಿಂದ ಬನ್ನಿ ಅಂತ ಕಾರ್ಪೆಂಟರು ಮೇಸ್ತ್ರಿ ಪ್ಲಾನ್ ಕೊಡ್ತಾರೆ. ಅವ್ರು ಬಾಕ್ಲು ತೆಗಿತಾರೆ. ಅಷ್ಟೊತ್ತಿಗೆ ಬಾಕು ಸ್ವಾಮೀಜಿ ಬಂದೇ ಬಿಡ್ತಾನೆ. ಅವನು ಮುತ್ಕಿ ಇದ್ದವಳು, ಯಾಕಪ್ಪ ಏನ್ ಬೇಕು ನಿನಗೆ, ಇಲ್ಲಿ ಒಳಕ್ ಹೋಗೋಕೆಲ್ಲ ಜಾಗ ಎಲ್ಲ ನೋಡಿ, ನೀನ್ ಆಚಿಕೆ ಅಂತ ಅಂತಾಳೆ. ಬಾಕು ಒಂದೇ ಲುಕ್ ಕೊಡೋದು. ವುಡನ್ ಥಿಂಗ್ಸ್ ಎಲ್ಲ ಆ ಕಡೆ ಈ ಕಡೆ ಜಾಗ ಮಾಡ್ಕೊಟ್ಬಿಡ್ತವೆ ಅವನು ಬರೋದಿಕ್ಕೆ. ಅವನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಶಕ್ತಿ ರೂಮ್ ಹತ್ರಕ್ಕೆ. ಆ ಬಡ್ಡಿ ಮಗ ಸ್ವಾಮೀಜಿ ಶಕ್ತಿ ರೂಮ್ ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ಮಾಯಾ ಶಕ್ತಿನ ಕರ್ಕೊಂಡು ಆ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟಿರ್ತಾಳೆ. ಈ ಬಡ್ಡಿ ಮಗ ಆ ಜಾಗಕ್ಕೂ ಹೋಗ್ತಾನೆ, ಮಾಯನ್ನು ನೋಡ್ತಾನೆ. ಆದ್ರೆ ಮಾಯನ್ ಜೊತೆ ಶಕ್ತಿ ಇರೋದೇ ಇಲ್ಲ.
ಆಲ್ರೆಡಿ ಮಾಯಾ ಶಕ್ತಿನ ಸರವಣನ್ಗೆ ಕೊಟ್ಬಿಟ್ಟಿರ್ತಾಳೆ. ಸರವಣನು ಶಕ್ತಿನ ಎತ್ಕೊಂಡು ರಾವಣಾಸುರನ ಮೂರ್ತಿ ಮಾಡಿರ್ತಾರಲ್ಲ ಅದ್ರ ಒಳಕ್ಕೆ ನುಗ್ಬಿಡ್ತಾನೆ. ಬಾಕು ಕೂಡ ಒಳಕ್ಕೆ ನುಗ್ಬಿಡುತ್ತೆ. ಅಲ್ಲಿ ಫೈಟ್ ಆಗುತ್ತೆ. ಒಂದು ಬಾಕು ಇದ್ದಿದ್ದು 10 ಆಗುತ್ತೆ, 15 ಆಗುತ್ತೆ. ಅಷ್ಟೆಲ್ಲ ಆಗಿ ತುಂಬಾನೇ ಟ್ರೈ ಮಾಡ್ತಾ ಇರುತ್ತೆ. ಶಕ್ತಿ ಮಾತ್ರ ಆ ಬಾಕು ಕೈಗೆ ಸಿಗ್ತಾನೆ ಇರೋದೇ ಇಲ್ಲ. ಶರವಣನು ತುಂಬಾನೇ ಕಾಪಾಡ್ತಾನೆ ಅವನು. ಇನ್ನೇನು ಆಲ್ಮೋಸ್ಟ್ ಲಾಕು ಶಕ್ತಿ ಅನ್ನೋ ಟೈಮಲ್ಲಿ ಶರವಣ ನೆಗದಿ ಕಾಪಾಡ್ತಾನೆ. ಆದರೆ ಅದೇ ಟೈಮ್ಗೆ ದೇವಿ ತ್ರಿಶೂಲದಿಂದ ರಾವಣಾಸುರನ ಸಂಹಾರ ಆಗ್ಬೇಕಿರುತ್ತೆ. ಅದು ಆ ಹಬ್ಬದ ವಿಶೇಷ ಆಗಿರುತ್ತೆ. ತ್ರಿಶೂಲನ ಕೂಡ ಲಾಂಚ್ ಮಾಡ್ತಾರೆ. ಅವ್ರ ಕಣ್ಣಿಗೆ ತ್ರಿಶೂಲ ಮಾತ್ರ ಹೋಗ್ತಾ ಇರುತ್ತೆ. ಬಟ್ ಆದರೆ ಈ ಬಾಕು ಕಣ್ಣಿಗೆ ಆ ತ್ರಿಶೂಲನ ಆ ದೇವರೇ ಎತ್ಕೊಂಬಂದು ಅವನಿಗೆ ಚುಚ್ಚಿದಂಗಿರುತ್ತೆ. ದುಷ್ಟಶಕ್ತಿಯ ಸಂಹಾರನೂ ಆಗುತ್ತೆ. ಹಬ್ಬ ಕೂಡ ಮುಗಿಯುತ್ತೆ. ಶಕ್ತಿ ಕೂಡ ಉಳ್ಕೊಳ್ತಾಳೆ. ಈ ಮೂವಿ ಕೂಡ ಮುಗ್ದೋಗುತ್ತೆ.